ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಅಂತಕ್ಕಂಥ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಡೆರಿವೇಟಿವ್ ಅಂತಂದ್ರೇನು ಅಂತ ನೋಡೋಣ. ಹಿಂದಿನ ಭಾಗದಲ್ಲಿ ನಾವೇ ನೋಡಿದ್ವಿ ಡಿಫರೆನ್ಷಿಯೇಷನ್ ಅಂತಕ್ಕಂಥದ್ದು ಏನು, ಬ್ರೀಫ್ ಆಗಿ ಬೇಸಿಕ್ ಐಡಿಯಾ ನಿಮ್ಗೆ ಅಷ್ಟೇ ಸಿಕ್ಕಿದೆ. ಪುಸ್ತಕದ ಮೂಲಕ ಹೋದಾಗ ಏನೇನು ಬರ್ತದೆ, ಪುಸ್ತಕದಲ್ಲಿ ಏನೇನು ಡೆಫಿನಿಷನ್ಗಳಿದ್ದಾವೆ, ಆ್ಯಕ್ಚುಯಲ್ ಆಗಿ ಡಿಫರೆನ್ಷಿಯೇಷನ್ ಅಂದ್ರೇನು, ಆ್ಯಕ್ಚುಯಲ್ ಆಗಿ ಡೆರಿವೇಟಿವ್ ಅಂತಂದ್ರೇನು ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಅದಕ್ಕಾಗಿ ಡಿಫರೆನ್ಷಿಯೇಷನ್ ನಾವು ಕಲಿಯೋದಕ್ಕಿಂತ ಮುಂಚೆ, ಅಥವಾ ಅದು ಬೇಸಿಕ್ ನಾವು ಗೊತ್ತಾಗಿದೆ ಅಂದ್ರೆ ಡೆಫಿನೇಷನ್ ಕಲಿಯೋದಕ್ಕಿಂತ ಮುಂಚೆ ಡೆರಿವೇಟಿವ್ ಅಂತಂದ್ರೇನು ನಾವು ಕಲಿಬೇಕಾಗ್ತದೆ. PUC ಫಸ್ಟ್ ಇಯರ್ ಒಳಗಡೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಅಂತಕ್ಕಂಥ ಅಧ್ಯಾಯ ನೀವು ನೋಡಿದ್ದೀರಿ. ಓಕೆ, ಅಲ್ಲಿ ಬಹಳ ಬೇಸಿಕ್ ನಾಲೆಜ್ಗಳಿದ್ದಾವೆ. ಅದೇ ಬೇಸಿಕನ್ನು ಸ್ವಲ್ಪ ಇಲ್ಲಿ ತೊಗೊಂಡು ಬಂದಿದ್ದೀನಿ. ಡೆರಿವೇಟಿವ್ ಅಂತಂದ್ರೇನು, ವಾಟ್ ಈಸ್ ದ ಡೆರಿವೇಟಿವ್? ಡೆರಿವೇಟಿವ್ ಈಸ್ ನಥಿಂಗ್ ಬಟ್, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಯಾವುದೋ ಒಂದು ಕರ್ವ್ ಇದೆಯಲ್ಲ, ಆ ಕರ್ವ್ಗೆ ಒಂದು ಪಾಯಿಂಟಲ್ಲಿ ಟ್ಯಾಂಜೆಂಟನ್ನು ಎಳಿತೀವಲ್ಲ, ಆ ಟ್ಯಾಂಜೆಂಟಿನ ಸ್ಲೋಪನ್ನು ಫೈಂಡ್ ಔಟ್ ಮಾಡೋದೇ ಡೆರಿವೇಟಿವ್ ಅಂತ ಅರ್ಥ. ಅಂದರೆ ಕರ್ವ್ ಇದೆ, ಟ್ಯಾಂಜೆಂಟ್ ಡ್ರಾ ಮಾಡಿದ್ವಿ, ಆ ಟ್ಯಾಂಜೆಂಟಿನ ಸ್ಲೋಪನ್ನು ಗಿವನ್ ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡೆರಿವೇಟಿವ್ ಅಂತ ಕರಿತೀವಿ. ಅದಕ್ಕೆ ಡೆಫಿನೇಷನ್ಗಳಿದ್ದಾವೆ. ಮೊದಲನೇ ಡೆಫಿನೇಷನ್, ದ ರೇಟ್ ಆಫ್ ಚೇಂಜ್ ಆಫ್ ಎ ಫಂಕ್ಷನ್ ವಿತ್ ರಿಸ್ಪೆಕ್ಟ್ ಟು ಅ ವೇರಿಯೇಬಲ್ ಈಸ್ ಕಾಲ್ಡ್ ಆಸ್ ಡೆರಿವೇಟಿವ್. ದ ರೇಟ್ ಆಫ್ ಚೇಂಜ್ ಆಫ್ ಎ ಫಂಕ್ಷನ್ ಅಂದರೆ ನಿನ್ನೆ ದಿವಸ ನೋಡಿದ್ರಿ ವಿಡಿಯೋದಲ್ಲಿ, ಯಾವಾಗ ಸಮಯ ಚೇಂಜ್ ಆಗುವಂತ ಹೋಯಿತು, ಆಮೇಲೆ ಉಸೇನ್ ಬೋಲ್ಟ್ ಅವರ ಒಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಿತ್ತಲ್ಲ ಅದು ಕೂಡ ಏನಪ್ಪ ಚೇಂಜ್ ಆಗುವಂತ ಹೋಯಿತು. ಫಾರ್ ಎವ್ರಿ ಸೆಕೆಂಡ್ ದೇರ್ ಇಸ್ ಅ ಚೇಂಜ್ ಆಫ್ ಒನ್ ವೇರಿಯೇಬಲ್ ಆರ್ ಚೇಂಜ್ ಆಫ್ ದ ಎಂಟೈರ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ ಒನ್ dependent variable. Okay, one dependent variable is there, one independent variable is there. Time independent ಅದ, ಡಿಸ್ಟೆನ್ಸ್ ಏನಪ್ಪ ಡಿಪೆಂಡೆಂಟ್ ಅದ ಅಂತ ನಾವು ಹೇಳ್ತೀವಿ. ಓಕೆ, ಹೆಂಗೆ ಟೈಮ್ ಚೇಂಜ್ ಆಗ್ತದೋ ಡಿಸ್ಟೆನ್ಸ್ ಹಂಗೆ ವೇರಿ ಆಕ್ಕೊಂತ ಹೋಗ್ತದ ಅಂತಂದರೆ, ಈ ಫಂಕ್ಷನ್ ಯಾವುದು ಡಿಸ್ಟೆನ್ಸ್ ಫಂಕ್ಷನ್ ಎದ್ರ ಮೇಲೆ ಡಿಪೆಂಡ್ ಐತಿ, ಟೈಮ್ ಮ್ಯಾಗ ಡಿಪೆಂಡ್ ಅದ ಅಂತ ನಾವು ಹೇಳ್ತೀವಿ. ದಿಸ್ ರೇಟ್ ಈಸ್ ಕಾಲ್ಡ್ ಆಸ್ ಡೆರಿವೇಟಿವ್. ದ ರೇಟ್ ಅಂತ ಕೇಳ್ತೀವಿ ನಾವು. ರೇಟ್ ಅಂತ ಗೊತ್ತಾಗ್ಬಿಡ್ತದೆ ನಿಮ್ಗೆ, ಸಮಥಿಂಗ್ ಡಿವೈಡ್ ಬೈ ಸಮಥಿಂಗ್. ಓಕೆ, ಅಂದರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ರೇಟ್ ಅಂತ ನಾವು ಹೇಳ್ತೀವಿ. ದ ರೇಟ್ ಆಫ್ ಚೇಂಜ್ ಆಫ್ ಎ ಫಂಕ್ಷನ್ ವಿತ್ ರಿಸ್ಪೆಕ್ಟ್ ಟು ಅ ಗಿವನ್ ವೇರಿಯೇಬಲ್ ಈಸ್ ಕಾಲ್ಡ್ ಆಸ್ ಡೆರಿವೇಟಿವ್. ದೇ ಆರ್ ದ ಫಂಡಮೆಂಟಲ್ ಟೂಲ್ಸ್ ಆಫ್ ಕ್ಯಾಲ್ಕುಲಸ್ ಅಂತ ನಾವು ಹೇಳ್ತೀವಿ. ದಟ್ ಮೀನ್ಸ್ ಕ್ಯಾಲ್ಕುಲಸ್ ಏನು ಕಲಿತೀವಲ್ಲ, ಕ್ಯಾಲ್ಕುಲಸ್ ಅಂತಂದ್ರೆ ಅಪ್ರಾಕ್ಸಿಮೇಷನ್ ಅಂದರೆ ಎರಡು ಎಂಡ್ ಪಾಯಿಂಟ್ಗಳಿದ್ದು, ಆ ಎಂಡ್ ಪಾಯಿಂಟ್ಗಳನ್ನ ಒಂದೇ ಕಡೆ ತರಕ್ಕೆ ನಾವು ಟ್ರೈ ಮಾಡಿದ್ವಿ. ಅಂದರೆ ಆ ಎಂಡ್ ಪಾಯಿಂಟ್ಗಳ ನಡುವೆ ಫಂಕ್ಷನ್ ಹೆಂಗೆ ವೇರಿ ಆಗ್ತಾ ಇದೆ ಅಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್, ಅದು ಹೆಂಗೆ ವೇರಿ ಆಗ್ತಾ ಇದೆ ಅದನ್ನು ನಾವು ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡ್ತೀವಿ. ಅಪ್ರಾಕ್ಸಿಮೇಷನ್ಗೆ ಹೋಗ್ತೀವಲ್ಲ, ಅದಕ್ಕೆ ನಾವು ಕ್ಯಾಲ್ಕುಲಸ್ ಅಂತ ಕರಿತೀವಿ. ಈ ಕ್ಯಾಲ್ಕುಲಸನ್ನು ನಾವು ಸ್ಟಡಿ ಮಾಡಬೇಕು ಅಂತಂದರೆ ನಮಗೇನು ಬೇಕು, ಡೆರಿವೇಟಿವ್ ಬೇಕು. ದಿಸ್ ಈಸ್ ದಿ ಟೂಲ್ ಫಾರ್ ದಿ differentiation, integration, that is nothing but what, calculus anta ನಾವು ಹೇಳ್ತೀವಿ. Here slope of the tangent is equal to derivative of the function at the marked point ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲೊಂದು ಕರ್ವ್ ತೊಗೊಂಡ್ವಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಆಸ್ ಅ ಕರ್ವ್. ದ ಗ್ರಾಫ್ ಆಫ್ ದ ಗಿವನ್ ಫಂಕ್ಷನ್, ಯಾವುದೋ ಒಂದು ಫಂಕ್ಷನ್ ಐತಿದ್ದು ಸೈನ್ ಫಂಕ್ಷನ್ ಅಂತ ತಿಳ್ಕೊಡ್ರಿ. ಸೈನ್ ಫಂಕ್ಷನ್ ಇದೆ. ಈ ಸೈನ್ ಫಂಕ್ಷನ್ದು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ನಾನು ಟ್ಯಾಂಜೆಂಟನ್ನು ಡ್ರಾ ಮಾಡಿದೆ ಅಂತಂದರೆ at that point we can find out the derivative of the function. ಇಲ್ಲಿದೆ ನೋಡ್ರಿ, ಹಿಯರ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ಇದು ಟ್ಯಾಂಜೆಂಟ್ ನಿಮ್ಗೆ ಗೊತ್ತಿದೆ. ಈ ಟ್ಯಾಂಜೆಂಟ್ದು ಸ್ಲೋಪ್ ಏನಿದೆಲ್ಲ, ಆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು ದ ಡೆರಿವೇಟಿವ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಒಂದೇ, ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಅಂದ್ರೆ ಒಂದೇ. ಅಂದರೆ ಡೆರಿವೇಟಿವ್ ಅಂತಂದ್ರೆ ಏನಪ್ಪ, ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಆಫ್ ಅ ಗಿವನ್ ಫಂಕ್ಷನ್ ಆಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಓಕೆ, ಈ ಪಾಯಿಂಟಲ್ಲಿ ಈ ಟ್ಯಾಂಜೆಂಟ್ದು ಏನು ಸ್ಲೋಪ್ ಇದೆಯಲ್ಲ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಕರಿತೀವಿ, ಡೆರಿವೇಟಿವ್ ಆಫ್ ದ ಫಂಕ್ಷನ್ ಆಟ್ ದ ಗಿವನ್ ಮಾರ್ಕ್ಡ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಈ ಒಂದು ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು, ಸ್ಲೋಪ್ ಆಫ್ ದ ಗಿವನ್ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಿನ್ನೆ ದಿವಸ ಒಂದು ಸಣ್ಣ ಫಾರ್ಮುಲಾ ನೋಡಿದ್ವಿ, PUC ಫಸ್ಟ್ ಇಯರ್ದು. ಅದು ಮತ್ತೆ ಬಂದೈತೆ ನೋಡಿ ಫಾರ್ಮುಲಾ. ಏನಿದು, ಲಿಮಿಟ್ ಆಸ್ h tends to 0 f of c plus h. ಇಲ್ಲಿ x ಪ್ಲಸ್ ಹೆಚ್ನು ಬರಿಬೋದು, ಆದರೆ ನಾವು x = c ಅಂತ ತೊಗೊಂಡಿದ್ವಿ, ಹಾಗಾಗಿ c ಪ್ಲಸ್ ಹೆಚ್ ಅಂತ ಬರೆದಿನಿ. x ಪ್ಲಸ್ ಹೆಚ್ ಬರೆದ್ರೂ ಕೂಡ ತೊಂದರೆ ಇಲ್ಲ. f of x ಪ್ಲಸ್ ಹೆಚ್ ಮೈನಸ್ f of x ಹೋಲ್ ಡಿವೈಡ್ ಬೈ ಹೆಚ್ ಅಂತ ಬರೆದು ನಡೀತದೆ. ಇಲ್ಲಿ c ಬರೆದ್ರೂ ಕೂಡ ನಡೀತದೆ. ಓಕೆ, ದಿಸ್ ಇಸ್ ದಿ ಬೇಸಿಕ್ ಫಾರ್ಮುಲಾ ಟು ಫೈಂಡ್ ಔಟ್ ಡೆರಿವೇಟಿವ್ ಆಫ್ ಎನಿ ಗಿವನ್ ಫಂಕ್ಷನ್. ಯಾವುದೇ ಫಂಕ್ಷನ್ ಇರಲಿ, ಆ ಫಂಕ್ಷನ್ದು ಡೆರಿವೇಟಿವ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇದೇನಪ್ಪ ಫಾರ್ಮುಲಾ ಆಗ್ತದೆ. ನಿನ್ನೆ ದಿವಸ ಒಂದು ಫಾರ್ಮುಲಾ ನೋಡಿದ್ರಿ, x² - 4x ಅಂತ ಒಂದು ಇಕ್ವೇಷನ್ ಇತ್ತು, ಕರೆಕ್ಟ್.
ಇದ್ರ ಡೆರಿವೇಟಿವ್ ನಾವು ಫೈಂಡ್ ಔಟ್ ಮಾಡಿದಾಗ ಏನು ಸಿಕ್ಕಿತ್ತು 2x - 4 ಅಂತ ಸಿಕ್ತು. ಓಕೆ, 2x - 4 ಅಂತಂದ್ರೆ ಅರ್ಥ ಏನಿದು? ಇಟ್ ಈಸ್ ದಿ ಸ್ಲೋಪ್ ಆಫ್ ದ ಗಿವನ್ ಕರ್ವ್. ಓಕೆ, ಈ ಥರ ಕರ್ವ್ ಇತ್ತು, ಈ ಥರ ಕರ್ವ್ ಇದ್ದಾಗ ಎಕ್ಸಾಂಪಲ್ ಕರ್ವ್ ಈ ಥರ ಇತ್ತು ಹೌದಲ್ಪ, ಈ ಕರ್ವ್ದು ಏನು ಫೈಂಡ್ ಔಟ್ ಮಾಡಿದ್ವಿ ನಾವು? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಿದ್ವಿ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಯಾವುದೇ ಒಂದು ಪಾಯಿಂಟ್ ನಾವು ಕೊಟ್ಟಾಗ ಆ ಒಂದು ಪಾಯಿಂಟ್ ವ್ಯಾಲ್ಯೂ ಇಲ್ಲಿ ಹಾಕಿದ್ವಿ ಅಂತಂದರೆ ಸ್ಲೋಪ್ದು ಬಿಹೇವಿಯರ್, ಟ್ಯಾಂಜೆಂಟ್ ಬಿಹೇವಿಯರ್ ನಮ್ಗೆ ಗೊತ್ತಾಗ್ತದೆ. ಎಕ್ಸಾಂಪಲ್ ಈ ಸೈಡ್ ಹಾಕಿದಾಗ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಮೈನಸ್ ಆಗಿ ಹಾಕಿದಾಗ ನೆಗೆಟಿವ್ ಬರ್ತಿತ್ತು, -6 ಅಂತ ಬಂತು, ಆಮೇಲೆ -4 ಅಂತ ಬಂತು. ಓಕೆ, ಅಂದರೆ ಫಂಕ್ಷನ್ ಏನಿದೆ ಡಿಕ್ರೀಸಿಂಗ್ ಇದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಫಂಕ್ಷನ್ 0 ಅಂತ, ಇಲ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಯಾವ ರೀತಿ? ಅದಕ್ಕೆ ಬೇಸಿಕ್ ಏನಪ್ಪ? ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡೋದ್ರಿಂದ ನಾವು ಫಂಕ್ಷನ್ ಹ್ಯಾಂಗೆ ಬಿಹೇವ್ ಮಾಡಕತ್ತೈತಿ, ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡೋದ್ರಿಂದ ಫಂಕ್ಷನ್ ಹ್ಯಾಂಗೆ ಬಿಹೇವ್ ಮಾಡಕತ್ತೈತಿ ಅಂತ ತಿಳಿತೈತಿ ನಮ್ಗೆ. ಆ ಥರ ನಮ್ಗೆ ತಿಳಿತದೆ ಅಂತ ನಾವು ಹೇಳ್ತೀವಿ. ದ ಟ್ಯಾಂಜೆಂಟ್ ಲೈನ್ ಈಸ್ ದ ಬೆಸ್ಟ್ ಲೀನಿಯರ್ ಅಪ್ರಾಕ್ಸಿಮೇಷನ್ ಆಫ್ ದ ಫಂಕ್ಷನ್ ನಿಯರ್ ದ ಗಿವನ್ ಪಾಯಿಂಟ್ ಅಂತ ಹೇಳ್ತಾರೆ. ಅಂತಂದರೆ ಈಗ 2 ಪಾಯಿಂಟ್ಗಳಿದ್ದಾವಲ್ಲ, ಈ 2 ಪಾಯಿಂಟ್ಗಳದ್ದು ನಿಯರ್ ಅಪ್ರಾಕ್ಸಿಮೇಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮಗೇನು ಬೇಕು? ಟ್ಯಾಂಜೆಂಟ್ ಬೇಕಾಗ್ತದೆ. ಟ್ಯಾಂಜೆಂಟ್ ಇಸ್ ನಥಿಂಗ್ ಬಟ್ ವಾಟ್? ಒಂದು ಪಾಯಿಂಟ್ ಒಳಗೆ ಒಂದು ಲೈನ್ ಡ್ರಾ ಆಗೋದು. ಬಟ್ ಒಂದು ಪಾಯಿಂಟ್ ಒಳಗೆ ಒಂದು ಲೈನ್ ಡ್ರಾ ಆದರೆ ಆ ಪಾಯಿಂಟ್ H = ಏನಾಗ್ಬಿಡ್ತದೆ? ಅವಾಗ 0 ಆಗ್ತದೆ. ಅರ್ಥ ಆಯ್ತಾ? H 0 ಆದರೆ ಈ ಕಂಪ್ಲೀಟ್ ಇಕ್ವೇಷನ್ ರಾಂಗ್ ಆಗ್ತದೆ. ಹಾಗಾಗಿ H 0 ಆಗಂಗಿಲ್ಲ, ಡಿಸ್ಟೆನ್ಸ್ ಭಾಳ ಕಮ್ಮಿ, ವೆರಿ ವೆರಿ ಲೆಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಟ್ಯಾಂಜೆಂಟ್ ಇಸ್ ದಿ ಲೀನಿಯರ್ ಅಪ್ರಾಕ್ಸಿಮೇಷನ್. ಲೈನ್ ಅದ ಅಪ್ರಾಕ್ಸಿಮೇಟ್ ಆಗಿ ಒಂದು ಪಾಯಿಂಟಿಗೆ ಏನಾಗ್ತದೆ, ಅಲ್ಲಿ ಒಂದು ಪಾಯಿಂಟಿಂದ ಪಾಸ್ ಆಗತ್ತೆ ಅಂತ ನಾವು ಹೇಳ್ತೀವಿ. The ratio of instantaneous change in the dependent variable to that of independent variable is called as derivative. ಇದೊಂದು ಕೂಡ ಏನಾಗ್ತದಪ್ಪ? ಡೆಫಿನಿಷನ್ ಆಗ್ತದೆ. ವಾಟ್ ಇಸ್ ದಿಸ್? ದ ರೇಷಿಯೋ ಆಫ್ ಇನ್ಸ್ಟಂಟೇನಿಯಸ್ ಚೇಂಜ್ ಇನ್ ದ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ, ಒಂದು ಡಿಪೆಂಡೆಂಟ್ ವೇರಿಯಬಲ್ ಚೇಂಜ್ ಆಗ್ತದೆ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಒಂದು ಸ್ಮಾಲೆಸ್ಟ್ ಚೇಂಜ್. ಮತ್ತು ಒಂದು ಡಿಪೆಂಡೆಂಟ್ ವೇರಿಯಬಲ್ ಎಕ್ಸಾಂಪಲ್ dy ಅಂತಂದ್ರೆ y ಇಸ್ ಡಿಪೆಂಡೆಂಟ್ ಆನ್ x, ಡಿಫ್ರೆನ್ಸ್ ಇನ್ y ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಸ್ ಇನ್ x. ಅಂದರೆ ಇಲ್ಲಿ y ಎದ್ರ ಮೇಲೆ ಡಿಪೆಂಡ್ ಅದ? x ಮೇಲೆ ಡಿಪೆಂಡ್ ಅದ. dy/dx ಅಂತಂದ್ರೆ ಏನು? ದ ರೇಷಿಯೋ ಆಫ್ ಇನ್ಸ್ಟಂಟೇನಿಯಸ್ ಚೇಂಜ್, ಸ್ಮಾಲೆಸ್ಟ್ ಆಗಿಂದಾಗೆ ಇನ್ಸ್ಟಂಟೇನಿಯಸ್ ಚೇಂಜ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್, ದಟ್ ಈಸ್ ∆y dy. ಓಕೆ, ಸ್ಮಾಲೆಸ್ಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು dx ಈಸ್ ನಥಿಂಗ್ ಬಟ್ ವಾಟ್? ಡೆರಿವೇಟಿವ್ ಅಂತ ನಾವು ಹೇಳ್ತೀವಿ. ಓಕೆ, ಹಾಗಿದ್ದಾಗ ಡಿಫ್ರೆನ್ಷಿಯೇಷನ್ ಅಂತಂದ್ರೇನು? ಡೆಫಿನೇಷನ್ ಬೇಕಲ್ಲ. ಈಗ ಡೆರಿವೇಟಿವ್ ಅಂದ್ರೆ ನಿಮ್ಗೆ ಗೊತ್ತಾಯಿತು. ಈ ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡುವಂಥ ಪ್ರಾಸೆಸ್ ಏನದಲ್ಲ, ಅದೇ ಡಿಫ್ರೆನ್ಷಿಯೇಷನ್. ವಾಟ್ ಈಸ್ ಡಿಫ್ರೆನ್ಷಿಯೇಷನ್? ಡಿಫ್ರೆನ್ಷಿಯೇಷನ್, ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ itself is called as differentiation. Okay, we are finding the derivative of any given function. This is the formula. We are finding the derivative of any given function. So this process is called as differentiation. ಈ differentiation ಅನ್ನು ನಾವು ಯಾವ ತರ ರಿಪ್ರೆಸೆಂಟ್ ಮಾಡ್ತೀವಿ? dy divided by dx ಅಂತ ಹೇಳ್ತೀವಿ. dy divided by dx. If y is the function, ಒಂದು ವೇಳೆ y ಅಂತಂದ್ರೆ ಒಂದು ಫಂಕ್ಷನ್ ಇತ್ತಂದರೆ yಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸಿಗ್ತದಪ್ಪ? dy/dx ಅಂತ ಸಿಗ್ತದೆ. ಒಂದು ಫಂಕ್ಷನ್ ನೀವು f(x) ಅಂತ ತೊಗೊಂಡಿದ್ರೆ ಅವಾಗ f' ಅಂತ ನಾವು ಬರಿಬೇಕಾಗ್ತದೆ. f(x)ದು f' ಅಂದ್ರೆ ಏನು? ಡೆರಿವೇಟಿವ್ ಆಫ್ f(x) ಅಂದಂಗೆ. ಇದು f' ಅಂದ್ರೆ ಡೆರಿವೇಟಿವ್ ಆಫ್ f(x) ಅಂದಂಗೆ. ಹಾಗಾಗಿ ಇದು ಡೆರಿವೇಟಿವ್ ಅಂತ ಆಗ್ತದೆ. y ಅಂತ ಬರಿಬೋದು, dy/dx ಅಂತಲೂ ಬರಿಬೋದು, ಇಲ್ಲ y' ಅಂತಲೂ ಬರಿಬೋದು. dy/dx ಅಂದರೂ ಕೂಡ ಡಿಫ್ರೆನ್ಷಿಯೇಷನ್, y' ಅಂದರೂ ಕೂಡ ಡಿಫ್ರೆನ್ಷಿಯೇಷನ್, f'(x) ಅಂದರೂ ಕೂಡ ಡಿಫ್ರೆನ್ಷಿಯೇಷನ್. ಇವೆಲ್ಲ ಏನಪ್ಪ? ನೊಟೇಷನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ವಾಟ್ ಈಸ್ ಡಿಫ್ರೆನ್ಷಿಯೇಷನ್? ಇಟ್ ಈಸ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಆಫ್ ಎನಿ ಗಿವನ್ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯೇಷನ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ it is the process of finding the slope of the tangent to a given curve at any point is called as differentiation. ಓಕೆ, ಹಾಗಿದ್ರೆ ಈ ಒಂದು ಬೇಸಿಕ್ ನಾಲೆಜ್ ಇಟ್ಕೊಂಡು ಸ್ವಲ್ಪ ಪ್ರಶ್ನೆಗಳಿದ್ದಾವೆ, ಕೆಲವೊಂದಿಷ್ಟು ಡೆಫಿನಿಷನ್ಗಳನ್ನು ಸ್ವಲ್ಪ ಇದ್ದಾವೆ ಪುಸ್ತಕದಲ್ಲಿ. ನಂಬರ್ 162, ವೇರೆವರ್ ದ ಲಿಮಿಟ್ ಎಕ್ಸಿಸ್ಟ್ ಈಸ್ ಡಿಫೈನ್ಡ್ ಟು ಬಿ ದ ಡೆರಿವೇಟಿವ್ ಆಫ್ ಫಂಕ್ಷನ್. ದ ಡೆರಿವೇಟಿವ್ ಆಫ್ f ಈಸ್ ಡಿನೋಟೆಡ್ ಬೈ f'(x), f'(x). that is also denoted by dy/dx is also denoted by y' ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಡೆರಿವೇಟಿವ್ ಆಫ್ ಅ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತಾರೆ.
ವಿ ಆಲ್ಸೋ ಯೂಸ್ ದ ಫ್ರೇಸ್ ಡಿಫ್ರೆನ್ಶಿಯೇಟ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ ಇದನ್ನು ಹೆಂಗೆ ಓದಬೇಕು? ಡಿಫ್ರೆನ್ಶಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಹೇಳ್ಬೋದು. ಇದೇ ರೀತಿಯಾಗಿ ಇದನ್ನ ಹೆಂಗೆ ಓದ್ತೀಯಪ್ಪ? ಡಿಫ್ರೆನ್ಶಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಓದಬೇಕು. ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಏನರ್ಥ? ಡಿಫ್ರೆನ್ಶಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈ ಅಂತಂದ್ರೆ ಯಾವುದೊಂದು ಫಂಕ್ಷನ್ ಇದೆ. ವೈ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಅಂತ ಇರ್ಬೋದು. ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಇರ್ಬೋದು. ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇರ್ಬೋದು. ಈ ಥರ ಡಿಫ್ರೆಂಟ್ ಫಂಕ್ಷನ್ಸ್ಗಳಿರ್ಬೋದು. ಈ ಫಂಕ್ಷನ್ಸ್ಗಳನ್ನು ಡಿಫ್ರೆನ್ಶಿಯೇಟ್ ಮಾಡೋದು, ಈ ಫಂಕ್ಷನ್ಸ್ಗಳನ್ನು ನಾವು ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ಅ ಗಿವನ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಕರಿತೀವಿ? ಡಿಫ್ರೆನ್ಶಿಯೇಷನ್ ಅಂತ ಕರಿತೀವಿ. ಓಕೆ, ಅದನ್ನು ನಾವು ನೋಡ್ಕೊತ ಹೋಗೋಣಂತೆ. ನಿಮ್ಗೆ ಬೇಸಿಕ್ ಆಗಿ ಏನು ಗೊತ್ತೈತಿ ಇಲ್ಲಿ? ಡಿಫ್ರೆನ್ಶಿಯೇಷನನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಅದು ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದಟ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಆಲ್ರೆಡಿ ಹೇಳಿದ್ದೀನಿ. ದ ಫಾಲೋಯಿಂಗ್ ರೂಲ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಆಸ್ ಅ ಪಾರ್ಟ್ ಆಫ್ ಅಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ನೆಕ್ಸ್ಟ್ ಬರೋದೇನಪ್ಪ? ಅಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಅಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಓಕೆ, ಅಲ್ಜಿಬ್ರಾ ಅಂತಂದ್ರೆ ಗೊತ್ತಿದೆ ನಿಮಗೆ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಓಕೆ, ಈಗ ಯಾವುದೋ ಒಂದು ಫಂಕ್ಷನ್ ಇದೆ. ಯಾವ ಥರ ಫಂಕ್ಷನ್ ಇದೆ ಅಂತಂದರೆ y ಇಸ್ ಈಕ್ವಲ್ ಟು ಯು ಪ್ಲಸ್ ಆರ್ ಮೈನಸ್ ವಿ ಅಂತ ಇದೆ. ಯು ಪ್ಲಸ್ ಆರ್ ಮೈನಸ್ ವಿ. ಯು ಅಂದರೆ ಒಂದು ಫಂಕ್ಷನ್, ವಿ ಅಂದರೆ ಒಂದು ಫಂಕ್ಷನ್. ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ನಾವು ಯಾವ ಥರ ಬರ್ತೀವಿ? ಡಿಫ್ರೆನ್ಶಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ dy by dx is equal to d by dx of u plus or minus v is equal to du by dv du by dx minus or plus or minus dv by dx ಅಂತ ನಾವು ಬರಿಬೋದು. ಏನೈತಿ ಇಲ್ಲಿ? ಒಂದು ಫಂಕ್ಷನ್ಗಳು, ಎರಡು ಫಂಕ್ಷನ್ಗಳು ಕೂಡಿದ್ವು, ಅದನ್ನು ಸಪ್ರೇಟಾಗಿ ನಾವು ಏನು ಮಾಡಿದ್ವಿ? ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಎಡಿಷನ್ ಇದ್ದರೆ ಅಥವಾ ಸಬ್ಟ್ರಾಕ್ಷನ್ ಇದ್ದರೆ. ಮಲ್ಟಿಪ್ಲಿಕೇಶನ್ ಇದ್ರೆ ಏನಾಗ್ತದೆ ನೋಡ್ರಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ದಿಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂತಂದ್ರೆ ಯು ಇಂಟು ವಿ ಅಂತ ತೊಗೊಳ್ಳೋಣ. ಪ್ರಾಡಕ್ಟ್ ಫಾರ್ಮ್ ಅಂತ ನಾವು ಹೇಳ್ತೀವಿ. ಯು ಇಂಟು ವಿ ಫಾರ್ಮ್ ತೊಗೊಂಡಾಗ ಇದು ಲೆಬ್ನಿಜ್ ಪ್ರಾಡಕ್ಟ್ ರೂಲ್ ಅಂತಲೂ ಕರೀತಾರೆ ಇದಕ್ಕೆ. ಓಕೆ, ಫಸ್ಟ್ ಏನು ಮಾಡ್ಬೇಕು ನಾವು? ಯು ಅನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಯು ಅನ್ನು ಡಿಫ್ರೆನ್ಶಿಯೇಟ್ ಅಂದರೆ v ಇಂಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್. ಏನು ಮಾಡಿದ್ವಿ? ಮೊದಲು ಸೆಕೆಂಡ್ ಟರ್ಮ್ ಏನದಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಇಟ್ವಿ. ಫಸ್ಟ್ ಟರ್ಮನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ನೋಡಿರಿ, ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ ಇಟ್ವಿ, ಫಸ್ಟ್ ಟರ್ಮನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಆಮೇಲೆ ಪ್ಲಸ್ ಅಂತ ಹಾಕಿದ್ವಿ. ಫಸ್ಟ್ ಟರ್ಮನ್ನು ಆ್ಯಸ್ ಇಟ್ ಈಸ್ ಇಟ್ವಿ, ಸೆಕೆಂಡ್ ಟರ್ಮನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಇದೇನಿದು? ಲೆಬ್ನಿಜ್ ಪ್ರಾಡಕ್ಟ್ ರೂಲ್. ನೆಕ್ಸ್ಟ್ ಬಂದು ಕೋಶೆಂಟ್ ರೂಲ್ ಅಂತ ಬರ್ತದೆ. ಕೋಶೆಂಟ್ ರೂಲ್ ಯಾವ ಥರ ಇದೆ ನೋಡಿರಿ, ಡಿಫ್ರೆನ್ಶಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಯು ಡಿವೈಡೆಡ್ ಬೈ ವಿ. ಈ ಥರ ಇದ್ದಾಗ ಫಾರ್ಮುಲಾ ನೋಡಿರಿ, ಯು ಡ್ಯಾಶ್ ದಟ್ ಈಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವಯರ್. ನೋಡಿರಿ ಫಾರ್ಮುಲಾ ಇದೆ ನೋಡ್ರಿ. ಯು ಡ್ಯಾಶ್ ಅಂತಂದ್ರೆ ಡಿ ಯು ಬೈ ಡಿ ಎಕ್ಸ್ ಇಂಟು ವಿ ಅಂತಂದ್ರೆ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂತಂದರೆ ಮೊದಲು ಏನು ಮಾಡಿದ್ವಿ ನಾವು? ಈ ಒಂದು ಡಿನಾಮಿನೇಟರ್ ವ್ಯಾಲ್ಯೂನ ಆ್ಯಸ್ ಇಟ್ ಈಸ್ ಇಟ್ವಿ, ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಮೈನಸ್ ಹಾಕಿ ನೆಕ್ಸ್ಟ್ ನ್ಯೂಮರೇಟರ್ನ ಆ್ಯಸ್ ಇಟ್ ಈಸ್ ಇಟ್ವಿ, ಡಿನಾಮಿನೇಟರನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವಯರ್. ಅರ್ಥ ಆಯ್ತಾ? ಓಕೆ, ಮೊದಲೇನು ಮಾಡ್ಬೇಕು ನಾವು? ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿ ಮೈನಸ್ ಮಾಡಿ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಆಮೇಲೆ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವಯರ್. ಅರ್ಥ ಆಯ್ತಾ? ಆಮೇಲೆ ಇವು ಪಾರ್ಟ್ಸ್ಗಳು ಅಂತೂ ಆ್ಯಸ್ ಇಟ್ ಈಸ್ ಇರ್ತವೆ. ಫಸ್ಟು ಡಿನಾಮಿನೇಟರ್, ಆಮೇಲೆ ನ್ಯೂಮರೇಟರ್ ಡಿಫ್ರೆನ್ಶಿಯೇಷನ್ ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಡಿಫ್ರೆನ್ಶಿಯೇಷನ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವಯರ್. The following table gives a list of derivatives of certain standard functions ಅಂತ ಇದೆ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ರೆಡಿ ಕೆಲವೊಂದಿಷ್ಟು ಫಾರ್ಮುಲಾಗಳು ಕೊಟ್ಟಿದ್ದಾರೆ. ಅಂತಂದರೆ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ಗಳಿಗೆ ಡೆರಿವೇಟಿವ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ಇಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ಗಳಿಗೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದು ಏನು? ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ. ಏನಂತ ನೋಡಿದ್ರಿ ಅಂತಂದರೆ ಒಂದು ಫಂಕ್ಷನ್ ಇತ್ತು, y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಅಂತ ಇತ್ತು. ಓಕೆ, ಇದ್ರದ್ದು ಫೈನಲ್ ಆಗಿ ಡೆರಿವೇಟಿವ್ ಆನ್ಸರ್ ಬಂದಿತ್ತು. ಏನು ಬಂದಿತ್ತಪ್ಪ? y ಡ್ಯಾಶ್ ಇಸ್ ಈಕ್ವಲ್ ಟು 2x ಮೈನಸ್ 4 ಅಂತ ಬಂದಿತ್ತು.
ಅದು ಯಾವ ಥರ ಇತ್ತು ಇನ್ನೊಂದು ಸ್ವಲ್ಪ ಡೆರಿವೇಷನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ಲಿಮಿಟ್ ಆಸ್ h ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಇತ್ತು. ಕರೆಕ್ಟ್? ಓಕೆ. ಹೋಲ್ ಡಿವೈಡೆಡ್ ಬೈ ಹೆಚ್ ಅಂತ ಇತ್ತು. ದಿಸ್ ಈಸ್ ಈಕ್ವಲ್ ಟು ಅಂದ್ರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರ್ತಿದ್ವಿ, ಇಲ್ಲ ಅಂತಂದ್ರೆ ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅನ್ನು ಬರಿಬೋದು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಬರಿಬೋದು, ಇಲ್ಲ ಅಂತಂದ್ರೆ ಇದಕ್ಕೆ ಇನ್ನೊಂದೇನು ಬರಿಬೋದಪ್ಪ, ಡೆರಿವೇಟಿವ್ ಅಂತ ಬರಿಬೋದು. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಬರಿಬೋದು. ಓಕೆ. ಈಗ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂತಿದೆ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಇದೆ. y ಅಂತಂದ್ರೆ ಒಂದೇ, ಎಫ್ ಆಫ್ ಎಕ್ಸ್ ಅಂತಂದ್ರೆ ಒಂದೇ. ಲಿಮಿಟ್ ಆಸ್ ಹೆಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂತಂದ್ರೆ ಎಕ್ಸ್ ಇದರಲ್ಲಿ ಏನು ಹಾಕ್ಬೇಕು ನಾನು, ಎಕ್ಸ್ ಪ್ಲಸ್ ಎಚ್ ಅಂತ ಹಾಕ್ಬೇಕು. ಮೊದಲು ಏನು ಮಾಡೋಣ, ಮೈನಸ್ ಅಂತ ಬರಿತೀನಿ, ಮೈನಸ್ ಅಂತ ಬರೆದ್ವಿ. ಎಫ್ ಆಫ್ ಎಕ್ಸ್ ಅಂದ್ರೆ ಏನು ನೋಡ್ರಿ, ಎಕ್ಸ್ ಸ್ಕ್ವಯರ್ ಮೈನಸ್ 4x, ಎಕ್ಸ್ ಸ್ಕ್ವಯರ್ ಮೈನಸ್ 4x ಅಂತ ಒಂದು ಕಡೆ ಬರೀತೀನಿ. ನೆಕ್ಸ್ಟ್ ಈ ಪಾರ್ಟ್ ಏನಾಗ್ತದೆ, ಎಕ್ಸ್ ಪ್ಲಸ್ ಎಚ್ ಅಂದರೆ ಎಕ್ಸ್ ಸ್ಕ್ವಯರ್, ಎಕ್ಸ್ ಇದಲ್ಲೆಲ್ಲ ಏನು ಹಾಕಬೇಕು, ಎಕ್ಸ್ ಪ್ಲಸ್ ಎಚ್ ದಿ ಹೋಲ್ ಸ್ಕ್ವಯರ್. ಓಕೆ. ಆಮೇಲೆ ಮೈನಸ್ 4 ಇನ್ ಬ್ರಾಕೆಟ್ ಎಕ್ಸ್ ಇದರಲ್ಲಿ ಏನು ಹಾಕಬೇಕು, ಎಕ್ಸ್ ಪ್ಲಸ್ ಎಚ್ ಅಂತ ಹಾಕಬೇಕು. ಓಕೆ. ಇದನ್ನು ನಾವು ಏನು ಮಾಡಬೇಕು, ಈಗ ಸೊಲ್ಯೂಷನ್ ನೋಡಬೇಕು. ಡಿವೈಡ್ ಬೈ ಹೆಚ್. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಹೆಚ್ ಟೆಂಡ್ಸ್ ಟು 0 a plus b whole square, a square plus 2ab plus b square minus 4 into x minus 4x plus into minus minus 4 into h 4h ಅಂತ ನಾವು ಬರಿತೀವಿ. ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಹೋಲ್ ಡಿವೈಡೆಡ್ ಬೈ h ಅಂತ ನಾವು ಬರೆದ್ವಿ. ನೆಕ್ಸ್ಟ್ ಕ್ಯಾನ್ಸಲ್ಗಳು, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 4x ಕ್ಯಾನ್ಸಲ್ ಆದಾಗ ಏನು ಉಳಿತದ, ಲಿಮಿಟ್ ಆಸ್ h ಟೆಂಡ್ಸ್ ಟು 0 2x h ಪ್ಲಸ್ h ಸ್ಕ್ವಯರ್ ಮೈನಸ್ 4h ಹೋಲ್ ಡಿವೈಡೆಡ್ ಬೈ h ಅಂತ ನಾವು ಬರಿತೀವಿ. ನೆಕ್ಸ್ಟ್ ಈಗ ಎಲ್ಲನೂ ಡಿವೈಡ್ ಮಾಡೋಣಂತೆ ಹೆಚ್ಲೆ, ಅವಾಗ ಏನಾಗುತ್ತಪ್ಪ, ಲಿಮಿಟ್ ಆಸ್ h ಟೆಂಡ್ಸ್ ಟು 0 2x h ಇನ್ ಡಿವೈಡೆಡ್ ಬೈ h ಅಂತಂದರೆ 2x ಅಷ್ಟೇ ಉಳಿತು, ಪ್ಲಸ್ ಹೆಚ್ ಅಷ್ಟೇ ಉಳಿತು, ಮೈನಸ್ 4 ಅಷ್ಟೇ ಉಳಿತು. ನೆಕ್ಸ್ಟ್ ಹೆಚ್ ಇದ್ದಲ್ಲಿ 0 ಹಾಕೋಣಂತೆ. ದಿಸ್ ಇಸ್ ಈಕ್ವಲ್ ಟು 2x ಪ್ಲಸ್ 0 ಮೈನಸ್ 4 ಅಂತ ಆಯಿತು. ಅಂದ್ರೆ ಮೀನಿಂಗ್ ಏನು, 2x ಮೈನಸ್ 4 ಅಂತ ಬಂತು. ಅರ್ಥ ಆಯ್ತಾ? ಈಗ ಎಕ್ಸ್ ಸ್ಕ್ವಯರ್ ಮೈನಸ್ 4x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂತಂದರೆ ಇದು ಬರ್ತದೆ. ಅದ್ರ ಪ್ರಾಸೆಸ್ ಎಷ್ಟು ದೊಡ್ಡದೈತೆ ನೋಡ್ರಿ, ಬಿಗ್ಗೆಸ್ಟ್ ಪ್ರಾಸೆಸ್ ಅಲ್ಲ. ಇಷ್ಟು ದೊಡ್ಡ ಪ್ರಾಸೆಸ್ ಮಾಡಿದಾಗ ನಮ್ಗೇನು ಸಿಗ್ತದ, ಇದ್ರದ್ದು ಡಿಫ್ರೆನ್ಷಿಯೇಷನ್ ಸಿಗ್ತದ, ಅಂದರೆ ಡೆರಿವೇಟಿವ್ ಸಿಗ್ತದ. ಓಕೆ. ನಾವೇನು ಮಾಡಿದ್ವಿ, ಈಗ ಗಿವನ್ ಫಂಕ್ಷನ್ದು ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡಿದ್ವಿ. ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದಂದ್ರೆ ಏನು, ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಡೆರಿವೇಟಿವ್ಸ್ ನಥಿಂಗ್ ಬಟ್ ವಾಟ್, ಡಿಫ್ರೆನ್ಷಿಯೇಷನ್. ಇದು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಇಷ್ಟು ಬಂತು. ಅದಕ್ಕೆ ಈಗ ನಾವು ಇಷ್ಟೆಲ್ಲ ಪ್ರೊಸೆಸ್ ಮಾಡೋದಕ್ಕಿಂತ ಏನು ಮಾಡೋಣ, ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಮಾಡೋಣಂತೆ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣಂತ, ಇದು ಆನ್ಸರ್ ಬರ್ತದಿಲ್ಲೋ ಅಂತ ಚೆಕ್ ಮಾಡೋಣ. ಓಕೆ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಲ್ರೆಡಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಫಸ್ಟ್ ಫಾರ್ಮುಲಾ ಅಂತಂದರೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ಇದೆ ಫಾರ್ಮುಲಾ, ಫಸ್ಟ್ ಫಾರ್ಮುಲಾ. ಓಕೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್, ಇದೇ ಥರನೇ ಓದಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಕರೆಕ್ಟ್? ಒಂದು ವೇಳೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಇತ್ತು ಅಂತ ತಿಳ್ಕೊಳ್ರಿ, ಅವಾಗ ಏನಾಗುತ್ತೆ, ದಿಸ್ ಇಸ್ ಈಕ್ವಲ್ ಟು ಎನ್ ಅಂದ್ರೆ 2 ಅಂದಂಗೆ, ಎನ್ ಅಂದ್ರೆ 2 ಅಂತಂದ್ರೆ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1. ದಿಸ್ ಇಸ್ ಈಕ್ವಲ್ ಟು ಏನಾಗ್ತದೆ, 2 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1 ಅಂತ ಬರ್ತದೆ. ಡಿ ಬೈ ಡಿ ಎಕ್ಸ್ ಆಫ್ 4x ಅಂತದ ಅದಂತ ತಿಳ್ಕೊಡ್ರಿ, ಅವಾಗ ಏನಾಗುತ್ತಪ್ಪ, ದಿಸ್ ಇಸ್ ಈಕ್ವಲ್ ಟು 4 ಇಂಟು 4 ಯಾವಾಗಲೂ ಕಾನ್ಸ್ಟೆಂಟ್, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ. 4 ಇಂಟು ಎಕ್ಸ್ ಟು ದಿ ಪವರ್ ಆಫ್ ಏನಿಲ್ಲ ಒಂದು 1 ಇರ್ತದ, ಎಕ್ಸ್ ಟು ದಿ ಪವರ್ 1 ಮೈನಸ್ 1 ಇಂಟು 1 ಅಂತ ನಾವು ಬರೆದ್ವಿ ಅಂತಂದ್ರು ಕೂಡ ದಿಸ್ ಇಸ್ ಈಕ್ವಲ್ ಟು ಏನಾಗ್ತಪ್ಪ, 4 ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಅಂದರೆ 1, 4 ಇಂಟು 0 ಇಸ್ 4 ಇಂಟು 1 ಇಸ್ 1 ಅಂತ ಬಂತು. ಮೀನಿಂಗ್ ಏನಿಲ್ಲಿ, ಡಿಫ್ರೆನ್ಷಿಯೇಟ್ ಮಾಡಿದ್ವಿ 2x ಬಂತು, ಆಮೇಲೆ ಇದು ಡಿಫ್ರೆನ್ಷಿಯೇಟ್ ಮಾಡಿದ್ವಿ 4 ಅಂತ ಬಂತು. ಇದು ಸಿಂಪಲ್ ಆಗಿ ನಾನು ಸಪ್ರೇಟಾಗಿ ಮಾಡಿದ್ದೀನಿ. ಕಂಪ್ಲೀಟಾಗಿ ಒಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗ್ತದೆ ಇದು, ಅದನ್ನು ನೋಡೋಣ. ಓಕೆ. ಫಾರ್ಮುಲಾ ನಿಮಗೆ ಗೊತ್ತೈತೆ, ಫಾರ್ಮುಲಾ ನಾನು ಬರೆದಿದ್ದೀನಿ. ದೇರ್ ಫೋರ್ ಡಿ ಬೈ ಡಿ ಎಕ್ಸ್ ಆಫ್ y ಅಂತ ಬರಿತೀನಿ ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರಿಸ್ಪೆಕ್ಟ್ ಟು x ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ y ಅಂದ್ರೆ ಏನಪ್ಪ, ಎಕ್ಸ್ ಸ್ಕ್ವಯರ್ ಮೈನಸ್ 4x.
ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದಂಗೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತಂದ್ರೆ ಏನಪ್ಪ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅಂದರೆ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಮೈನಸ್ 4 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1 ಅದ ಅಂದ್ರೆ 4 ಇಂಟು 1 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1 ಮೈನಸ್ 1 ಇಲ್ಲೂ ಕೂಡ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಇದು ಅವಾಗ ಏನಾಯ್ತು ನೋಡ್ರಿ 2 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದರೆ 1 ಬಂತು ಮೈನಸ್ 4 ಇಂಟು 1 ಮೈನಸ್ 1 ಅಂದರೆ 0 ಇದು 1 ಅಂತ ಬಂತು 1 ಇಂಟು 1 ಇಸ್ 1 1 ಇಂಟು 4 ಇಸ್ 4 ಆನ್ಸರ್ ಏನು ಬಂತಪ್ಪ 2x ಮೈನಸ್ 4 ಅಂತ ಬಂತು ಅರ್ಥ ಆಯ್ತಾ ಅಂದರೆ ಆನ್ಸರ್ ಏನು ಬಂತು ಇಲ್ಲಿ ಸೇಮ್ ಆನ್ಸರ್ ಬಂತು ಅದು ನೋಡಿದ್ರೆ ಅಷ್ಟು ಹೋಲ್ ಪ್ರೊಸೆಸ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದು ಎಷ್ಟು ಬಿಗ್ಗೆಸ್ಟ್ ಪ್ರೊಸೆಸ್ ನೋಡಪ್ಪ ಅದೇ ಇಲ್ಲಿ ಸಿಂಪ್ಲಿಫೈಡ್ ಆಯ್ತಾ ಯಾವ ಥರ ಸಿಂಪ್ಲಿಫೈಡ್ ಆಯಿತು ಫಾರ್ಮುಲಾ ಗೊತ್ತಿತ್ತು ನಮಗೆ ಫಾರ್ಮುಲಾ ಗೊತ್ತಿತ್ತು ಸಿಂಪ್ಲಿಫಿಕೇಷನ್ ಆಯಿತು ಹಾಗಾಗಿ ಇಂತಹ ಫಾರ್ಮುಲಾಗಳು ಭಾಳಷ್ಟು ಇದ್ದಾವೆ ಅವನ್ನೆಲ್ಲ ನಾವೇನು ಮಾಡಬೇಕಾಗ್ತದೆ ಸ್ವಲ್ಪ ಮೆಮೊರೈಸ್ ಮಾಡಬೇಕಾಗ್ತದೆ ಇಲ್ಲ ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ಹಾಗಿದ್ದಾಗ ಮಾತ್ರ ನಾವು ಇವೆಲ್ಲ ಲೆಕ್ಕಗಳನ್ನ ಮಾಡ್ಕೊತ ಹೋಗೋಕ್ಕೆ ಸಾಧ್ಯ ಅಂತ ನಾವು ಹೇಳ್ತೀವಿ ಹಾಗಿದ್ರೆ ಇದು ಈ ರೀತಿ ಫಾರ್ಮುಲಾಗಳು ಎಷ್ಟಿದ್ದಾವೆ ಯಾವ್ಯಾವ ಇದಾವೆ ನೋಡ್ಕೊಂಡು ಲಿಸ್ಟ್ ಮಾಡಿದ್ದೀನಿ ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ ಇವು ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಚಾಪ್ಟ್ರಲ್ಲಿ ಯೂಸ್ ಆಗ್ತವೆ ಇವುಗಳು ಅಲ್ಲದೆ ಇನ್ನೊಂದಿಷ್ಟು ಫಾರ್ಮುಲಾಗಳು ಬರ್ತವೆ ಯಾವ ಥರ ಪ್ರಶ್ನೆಗಳು ಬರ್ತಾವಲ್ಲ ಆ ಥರ ಫಾರ್ಮುಲಾಗಳು ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಫಾರ್ಮುಲಾಗಳದ್ದು ಲಿಸ್ಟೇ ಸಪ್ರೇಟಾಗಿ ಮಾಡ್ಕೊತ ಹೋಗ್ರಿ ಅವುಗಳನ್ನೆಲ್ಲ ಬೈಹ್ಯಾಟ್ ಮಾಡಬೇಕು ಫಾರ್ಮುಲಾ ಇಲ್ಲ ಅಂತಂದ್ರೆ ನಿಮ್ಗೇನೂ ಬರೋಂಗಿಲ್ಲ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಐತಿ ಓಕೆ ನಂಬರ್ 1 ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 then differentiation of 1 by x is equal to minus 1 divided by x square differentiation of any constant ಯಾವುದೇ ಕಾನ್ಸ್ಟೆಂಟ್ ಟರ್ಮ್ ಇಲ್ಲಿ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ 4 ಅಂತ ಇದೆ ಇದ್ರದ್ದು ಏನಾಗ್ತಪ್ಪ ಆನ್ಸರ್ 0 ಅಂತ ಬರ್ತದೆ ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಟರ್ಮ್ ಇಸ್ ಈಕ್ವಲ್ ಟು 0 ದೆನ್ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ differentiation of e to the power of ax is equal to a into e to the power of ax differentiation of a to the power of x is equal to a to the power of x into log a to the base e then differentiation of e to the power of x square is equal to 2x into e to the power of x square differentiation of log x equal to 1 by x differentiation of sin x equal to cos x differentiation of cos x equal to minus sin x then differentiation of secant x is equal to secant x into tan x then differentiation of tan x equal to secant square x differentiation of cot x equal to minus cosecant square x ಅಂತ ನಾವು ಹೇಳ್ತೀವಿ ಇದೇ ಥರನಾಗಿ ಇನ್ನೂ ಬಹಳಷ್ಟು ಫಾರ್ಮುಲಾಗಳು ಬರ್ತವೆ ಅವುಗಳನ್ನೆಲ್ಲ ಒಂದೊಂದಾಗಿ ನೋಡ್ಕೊತ ಹೋಗೋಣಂತೆ ಮತ್ತು ಈ ಎಲ್ಲ ಫಾರ್ಮುಲಾಗಳನ್ನು ಡಿರೈವ್ ಮಾಡಿದ್ದೀವಿ ನಾವು ಡೆರಿವೇಷನ್ ಆಲ್ರೆಡಿ ಮಾಡಿದ್ದೀವಿ ಓಕೆ ಇವುಗಳ ಡೆರಿವೇಟಿವ್ಗಳನ್ನು ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಯಾವಾಗ PUC ಫಸ್ಟ್ ಇಯರ್ನಲ್ಲಿ ಇವುಗಳು ಎಲ್ಲರದ್ದು ಡೆರಿವೇಷನ್ಗಳನ್ನು ಮಾಡಿದ್ದೀವಿ ಡೆರಿವೇಟಿವ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ ಓಕೆ ಈ ಡೆರಿವೇಟಿವ್ಸ್ಗಳು ಡೈರೆಕ್ಟಾಗಿ ನಾವೀಗ ಬಾಹ್ಯಾಟ್ ಮಾಡೋದು ಅಷ್ಟೇ ಫಸ್ಟ್ ಇಯರ್ದಲ್ಲಿ ಇರೋದು ಡೆರಿವೇಷನ್ಸ್ಗಳಿದ್ದಾವೆ ಈಗ ಆ ಫಸ್ಟ್ ಇಯರ್ ಡೆರಿವೇಷನ್ಸ್ಗಳು ನೀವು ನೋಡಬೇಕು ಅಂತಂದರೆ ಸಮಯ ಅಷ್ಟು ಇಲ್ಲ ಓಕೆ ಆಲ್ರೆಡಿ ಕಲ್ತಿದ್ರೆ ಒಳ್ಳೇದು ತೊಂದರೆ ಇಲ್ಲ ಓಕೆ ಇವೆಷ್ಟು ಏನು ಮಾಡಿರಿ ಮೈಂಡ್ ಒಳಗೆ ಇಟ್ಕೊಳ್ರಿ ಈಗ ಮುಂದೇನು ಮಾಡೋಣ ಅಂತಂದರೆ ಇಲ್ಲೊಂದು ಆಲ್ರೆಡಿ 1 and 2 ಮಾಡಿದ್ದೀವಿ ಥರ್ಡ್ ಥಿಯರಮ್ ಇಂಪಾರ್ಟೆಂಟ್ ಥಿಯರಮ್ ಇಫ್ ಅ ಫಂಕ್ಷನ್ ಎಫ್ ಈಸ್ ಡಿಫ್ರೆನ್ಷಿಯೇಬಲ್ ಅಟ್ ಸಿ ದೆನ್ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಅಟ್ ದಟ್ ಪಾಯಿಂಟ್ ಅಂದರೆ ಒಂದು ಫಂಕ್ಷನ್ ಡಿಫ್ರೆನ್ಷಿಯೇಬಲ್ ಇದೆ ಅಂತಂದರೆ ಆ ಫಂಕ್ಷನ್ ಕಂಟಿನ್ಯೂಸ್ನೂ ಇರ್ತದೆ ಅಟ್ ದಟ್ ಪಾಯಿಂಟ್ ಅಂತ ಅವ್ರು ಹೇಳ್ತಾರೆ ಪ್ರೂಫ್ ಕೊಟ್ಟಿದ್ದಾರೆ ನೋಡ್ರಿ ಸಿನ್ಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯೇಬಲ್ ದಟ್ ಮೀನ್ಸ್ ವಿ ವಿಲ್ ಬಿ ರೈಟಿಂಗ್ ಇಟ್ ಆಸ್ ಲಿಮಿಟ್ ಆಸ್ ಹೆಚ್ ಟೆಂಡ್ಸ್ ಟು ಸಿ ಅಥವಾ ಎಕ್ಸ್ ಟೆಂಡ್ಸ್ ಟು ಸಿ ಅಂತ ತೊಗೊಂಡಿದ್ದಾರೆ ಅಲ್ಲಿ ಹೆಚ್ ಟೆಂಡ್ಸ್ ಟು 0 ಅಂತ ಹೇಳ್ತಿದ್ದೀವಲ್ಲ ಇಲ್ಲಿ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ x minus c is equal to f dash of c ಇದು ಡೆಫಿನಿಷನ್ ಇದು ಡೆರಿವೇಟಿವ್ ಅಥವಾ ಡಿಫ್ರೆನ್ಷಿಯೇಷನ್ ಅಥವಾ ಡಿಫ್ರೆನ್ಷಿಯಾಬಿಲಿಟಿದು ಒಂದು ಫಾರ್ಮುಲಾ ಏನಪ್ಪ ಫಾರ್ಮುಲಾ ಅದು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಸಿ ಆಲ್ರೆಡಿ ಇದನ್ನು ನಾವು ನೋಡಿದ್ದೀವಿ ಎಫ್ ಡ್ಯಾಶ್ ಆಫ್ ಸಿ ಹಿಂದೆ ನೋಡಿದಿರಲ್ಲಪ್ಪ ಓಕೆ ದೇರ್ ಫೋರ್ ಬಟ್ ಅವ್ರೇನು ಹೇಳ್ತಾರೆ ಅಂದರೆ ಬಟ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಸಿ ವಿ ಹ್ಯಾವ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಸಿ ಎಕ್ಸ್ ಸಿ ಇಲ್ಲ ಅಂತಂದರೆ ನಮ್ಗೆ ಎಕ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಬರಬೇಕು ಹೌದೋ ಇಲ್ಲೋ ಅಂದರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಸಿ ಅಂದರೆ ಇದು ಜಾಸ್ತಿ ಇರ್ಬೋದು ಇದು ಜಾಸ್ತಿ ಇರ್ಬೋದು ಹೌದಾ ಯಾವುದಾದ್ರೂ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಆನ್ಸರ್ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರಬೇಕು ಅದಕ್ಕೆ ನಾವೇನು ಬರೋಣ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಅಂತ ಬರೋಣಂತೆ ಬರೆದು ಎಫ್ ಆಫ್ ಎಕ್ಸ್ ಮೈನಸ್ ವೇಟ್ this is equal to f of x minus f of c divided by x minus c into x minus c ಅಂತ ಬರ್ಕೊಳ್ಳೋಣ
ಏನು ಮಾಡಿದ್ವಿ ನಾವು ಇಲ್ಲಿ ಎಕ್ಸ್ ಮೈನಸ್ ಇಲ್ಲಿ ಡಿವೈಡ್ ಮಾಡಿದ್ವಿ, ಎಕ್ಸ್ ಮೈನಸ್ ಇಲ್ಲಿ ಇಂಟು ಮಾಡಿದ್ವಿ. ಟೇಕಿಂಗ್ ಲಿಮಿಟ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ ಲಿಮಿಟ್ ಆನ್ ಬೋತ್ ಸೈಡ್, ದೆನ್ ಲಿಮಿಟ್ ಏನು ಕೊಟ್ಟಿದ್ದಾರೆ ಪರ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ is equal to limit in bracket f of x minus as extends to c f of c whole divided by x minus c into limit as extends to c x minus c ಅಂತ ನಾವು ಬರೀತೀವಿ. ನೆಕ್ಸ್ಟ್ ಇದನ್ನು ಹೆಂಗೆ ಸ್ಪ್ಲಿಟ್ ಮಾಡ್ತೀವಿ ನಿಮ್ಗೆ ಗೊತ್ತಿದೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ, ಓಕೆ, f of x minus limit as extends to c f of c ಅಂತ ನಾವು ಬರೆದ್ವಿ, ಸ್ಪ್ಲಿಟ್ ಮಾಡ್ಕೊಂಡ್ರಿ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಕಂಪ್ಲೀಟ್ ಎಂಟೈರ್ ವ್ಯಾಲ್ಯೂ ಇದರಂಗೆ ಅದ ಸೇಮ್ ಇಲ್ಲದಲ್ಲ, ಇದರಂಗೆ ಅದ ಸೇಮ್ ಅಂದರೆ ಏನು ಬರಲಿಲ್ಲ ನಾನು ಎಫ್ ಡ್ಯಾಶ್ ಆಫ್ ಸಿ ಅಂತ ಬರಲಿ, ಇದು ಎಂಟೈರ್ ವ್ಯಾಲ್ಯೂ ತೆಗೆದು ಏನು ಬರ್ತೀನಿ ಎಫ್ ಡ್ಯಾಶ್ ಆಫ್ ಸಿ ಅಂತ ಬರ್ತೀನಿ. ಇಂಟು ಇಲ್ಲಿ ಎಕ್ಸ್ ಇದ್ದಲ್ಲಿ ಸಿ ಹಾಕೋಣಂತೆ, ಸಿ ಮೈನಸ್ ಸಿ ಏನಾಗ್ತದಪ್ಪ, ಸಿ ಮೈನಸ್ ಸಿ ಝೀರೋ ಆಗ್ತದೆ, ಝೀರೋ ಆಗ್ತದೆ. ಓಕೆ, ದೆನ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂತ ನಾವು ಬರೆದ್ವಿ. ನೆಕ್ಸ್ಟ್ ಈ ಮೈನಸ್ ಟರ್ಮನ್ನು ಆ ಕಡೆ ಕಳಿಸ್ ಏನಾಗ್ತದಪ್ಪ, ಲಿಮಿಟ್ ಕ್ಯಾನ್ಸಲ್ ಆಗ್ಬಿಡ, ಇಲ್ಲಂತ ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಬರೋಣ ಅಂತೆ, ಏನಂತ ಬರೋಣ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಸಿ ಅಂತ ಬಂತು. ಇದು ಕಂಪ್ಲೀಟ್ ಟರ್ಮ್ ಮೈನಸ್ ಐತಿ, ಆ ಕಡೆ ಕಳಿಸಿದ್ವಿ ಪ್ಲಸ್ ಅಂತ ಆಯಿತು. ಈಗ ಲಿಮಿಟ್ ನಾವು ಕ್ಯಾನ್ಸಲ್ ಮಾಡಿದ್ರೆ ಸಿಗ್ತಪ್ಪ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಅಂತ ಸಿಗ್ತದೆ. ಆಲ್ರೆಡಿ ನಾವು ಕಂಟಿನ್ಯೂಟಿ ಚಾಪ್ಟರ್ ಒಳಗೆ ನೋಡಿದ್ದೀವಿ, ಯಾವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ ಆಗ್ತದೋ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ನಾವು ಬರ್ತಿದ್ವಿ, ನೆನಪದ? ಹಾಗಾಗಿ ಸಿನ್ಸ್ ದ ಫಂಕ್ಷನ್ ಈಸ್ ಡಿಫ್ರೆನ್ಸಿಯೇಬಲ್ ಅಟ್ ಎಕ್ಸ್ ಈಕ್ವಲ್ ಟು ಸಿ, ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಸಿ, ಹೆನ್ಸ್ ಪ್ರೂವ್ಡ್ ಅಂತ ನಾವು ಹೇಳ್ಬೋದು. ಕೊರೋಲರಿ 1 ಅಂತ ಇದೆ, ಅದನ್ನು ನೀವು ನೋಡ್ಕೊಳ್ರಿ. ನೆಕ್ಸ್ಟ್ 5.3.1 ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಇದೆ. ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂತಂದರೆ ಫಂಕ್ಷನ್ ಒಳಗಡೆ ಮತ್ತೊಂದು ಫಂಕ್ಷನ್ಗಳು ಇರ್ತವೆ, ಅಥವಾ ಫಂಕ್ಷನ್ ಕಾಂಪ್ಲಿಕೇಟೆಡ್ ಇರ್ತವೆ, ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಕೂಡ ಇರ್ತವೆ. ಅದನ್ನು ಡೆರಿವೇಷನ್ ನಾವು ಹೆಂಗೆ ಫೈಂಡ್ ಔಟ್ ಮಾಡಬೇಕು ನೋಡಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 1 ಟು ದಿ ಪವರ್ 3 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ಕಾಂಪ್ಲಿಕೇಟೆಡ್ ಫಂಕ್ಷನ್ ಆಗ್ತದೆ, ಕಾಂಪ್ಲೆಕ್ಸ್ ಫಂಕ್ಷನ್ ಆಗ್ತದೆ. ಪುಸ್ತಕದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ ಸೊಲ್ಯೂಷನನ್ನು, ನಾನು ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೊಳ್ರಿ. ನಿಮಗೇನಿದು ಎಕ್ಸಾಮಿಗೆ ಕೇಳೋಂಗಿಲ್ಲ, ಏನಂತ ಕೇಳೋಂಗಿಲ್ಲ, ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್ಗಳನ್ನು ನೀವು ಬರೀರಿ, ರೈಟ್ ಎ ನೋಟ್ ಆನ್ ರೈಟ್ ಅಬೌಟ್ ಡೆರಿವೇಟಿವ್ ಆಫ್ ಎ ಕಂಪೋಸಿಟ್ ಫಂಕ್ಷನ್, ಹಿಂಗೆ ಕ್ವಶನೇ ಕೇಳೋಂಗಿಲ್ಲ, ಜಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 1 ದಿ ಹೋಲ್ ಕ್ಯೂಬ್ ಅಂತ ಇದೆ. ಓಕೆ, ಈ ಒಂದು ಫಂಕ್ಷನನ್ನು ನಾವೇನು ಮಾಡಬೇಕು, ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆನ್ಸರ್ ನೋಡ್ರಿ ಬೇಕಾದ್ರೆ 6 ಇಂಟು 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಇದೆ, ಅಷ್ಟು ಬರ್ತದಿಲ್ಲ ಅಂತ ನಾವು ಚೆಕ್ ಮಾಡೋಣ ಅಂತ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಇದೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದರೆ ನಾನು ಬರ್ತೀನಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ತೊಗೊತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ತೊಗೊಂಡು ಮೊದಲು ಈ ಕಂಪ್ಲೀಟ್ ಎಂಟೈರ್ ಇನ್ನರ್ ವ್ಯಾಲ್ಯೂ ಅದಲ್ಲ, ಇನ್ನರ್ ವ್ಯಾಲ್ಯೂವನ್ನು ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ತಿಳ್ಕೊತೀನಿ ಮೈಂಡ್ ಒಳಗಡೆ. ಏನು ತಿಳ್ಕೊಡ್ರಿ, ಎಕ್ಸ್ ಅಂತ ತಿಳ್ಕೊಡ್ರಿ. ಅಂದರೆ 2x ಪ್ಲಸ್ 1 ಅಂದರೆ ಏನು ತಿಳ್ಕೊಡ್ರಿ, ಎಕ್ಸ್ ಅಂತ ತಿಳ್ಕೊಂಡಾಗ ಎಕ್ಸ್ ಇಂಟು ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಅಂತ ಬಂತು. ಕರೆಕ್ಟ್, ಮೈಂಡ್ ಒಳಗಿದು 2x ಪ್ಲಸ್ 1 ಹೋಲ್ ಕ್ಯೂಬ್ ಇಲ್ಲ, ಎಕ್ಸ್ ಕ್ಯೂಬ್ ಐತಿ ಅಂತ ತಿಳ್ಕೊಳ್ರಿ. ಎಕ್ಸ್ ಕ್ಯೂಬ್ದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗ್ತದೆ, ಎಕ್ಸ್ ಕ್ಯೂಬ್ದು 3 ಇಂಟು ಎಕ್ಸ್ ಟು ದಿ ಪವರ್ ಆಫ್ 3 ಮೈನಸ್ 1 ಅಂತ ಬರ್ತದಿಲ್ಲ. ಹಂಗೆ ನೀವೇನು ಬರ್ಬೋದು ಇಲ್ಲಿ 3 ಇಂಟು ಎಕ್ಸ್ ಟು ದಿ ಪವರ್ 3 ಮೈನಸ್ 1, ಎಕ್ಸ್ ಅಂತಂದ್ರೆ 2x ಪ್ಲಸ್ 1 ಹೋಲ್ ಟು ದಿ ಪವರ್ 3 ಮೈನಸ್ 1. ಮೈಂಡ್ ಒಳಗೆ ಏನು ತಿಳ್ಕೊಂಡ್ರಿ, ಇದೆಲ್ಲ ಸೇರಿ ಎಕ್ಸ್ ಅಂತ ತಿಳ್ಕೊಂಡ್ರಿ. ಇಲ್ಲಿ ವಾಪಸ್ ಇಲ್ಲಿ ಬರೆಯುವಾಗ ಎಕ್ಸ್ ಅಂತ ಬಾಯಲ್ಲೇ ಅನ್ಬೇಕು, ಬರಿಬೇಕಾದ್ರೆ ಇದನ್ನೇ ಬರಿಬೇಕು, ತಿಳಿತಾ? ಯಾಕೆ ಮೈಂಡ್ ಒಳಗೆ ಇದನ್ನ ಎಕ್ಸ್ ಅಂತ ತೊಗೊಂಡಿದ್ದೀವಿ, ಬರೆಯುವಾಗ ಇದನ್ನೇ ಬರಿಬೇಕು. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಟು ದಿ ಪವರ್ 2x ಪ್ಲಸ್ 1 ಟು ದಿ ಪವರ್ 2 ಅಂತ ನಾವು ಬರ್ತೀವಿ. ಕರೆಕ್ಟ್. ನೆಕ್ಸ್ಟ್ ಈ ಒಳಗಿನ ಟರ್ಮ್ ಅದಲ್ಲ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನಾವು.
ಇದು ಒಳಗಿನ ಟರ್ಮನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಬಲ್ ಡಿಫ್ರೆನ್ಷಿಯೇಷನ್ ಟೈಪ್ ಮಾಡಬೇಕು. ಇದನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಅಂದ್ರೇನು, ಇದನ್ನು ಅದಕ್ಕೆ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಒಂದು ಮೇನ್ ಕ್ಯೂಬ್ ಫಂಕ್ಷನ್ ಅದ, ಒಂದು ಕ್ಯೂಬ್ ಫಂಕ್ಷನ್ ಅದ, ಇನ್ನೊಂದು ಲೀನಿಯರ್ ಫಂಕ್ಷನ್ ಅದ. ಒಳಗಡೆ ಲೀನಿಯರ್ ಫಂಕ್ಷನ್ ಅದಲ್ಲ, ಇದನ್ನು ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಕ್ಯೂಬ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಷ್ಟು ಬಂತು. ಲೀನಿಯರ್ ಫಂಕ್ಷನ್ ಅಂತಂದ್ರೆ d/dx ಆಫ್ 2x + 1. ಏನು ಮಾಡಿದೆ ನಾ ಇಲ್ಲಿ ಇನ್ನರ್ ವ್ಯಾಲ್ಯೂ ಏನದಲ್ಲ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಇದು ಸ್ಕ್ವೇರ್ ಟರ್ಮನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡೋಂಗಿಲ್ಲ, ಯಾಕಂದ್ರೆ ಕ್ಯೂಬ್ ಇದ್ದಿದ್ದು ಸ್ಕ್ವೇರ್ ಆಗೈತಿ ಆಲ್ರೆಡಿ. ಈ ಒಂದು ಕ್ಯೂಬ್ ಟರ್ಮನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಮಾಡಿದ ಬಳಿಕ ಈ ಒಳಗಿನ ಇನ್ನರ್ ವ್ಯಾಲ್ಯೂಗೆ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ದಿಸ್ ಇಸ್ ಈಕ್ವಲ್ ಟು 3 ಇನ್ ಬ್ರಾಕೆಟ್ 2x + 1 ಹೋಲ್ ಸ್ಕ್ವೇರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ 2x ಅಂತಂದ್ರೆ x⁻1 ಇರ್ತದೆ, ಅಂದರೆ 2 × x⁻1 ಇರ್ತದೆ. 1 - 1 ಅಂದ್ರೆ 0 ಆಗ್ತದೆ. x⁻0 ಅಂತಂದ್ರೆ ಏನು ಬರ್ತಪ್ಪ 1 ಅಂತ ಬರ್ತದೆ. 2 × 1 2 ಅಂತ ಆಯಿತು, 2 ಆಯಿತು. ಬರೀ 2xದು 2 ಆಯಿತು, ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ 1 ಅಂದರೆ ಕಾನ್ಸ್ಟೆಂಟ್ ಏನಾಗ್ತದೆ 0 ಅಂತ ಆಗ್ತದೆ. ನೀವು ಬರಲಿಲ್ಲ ಅಂದ್ರೆ ಡೈರೆಕ್ಟ್ ಬರೆದು ನಡೀತದೆ. ನಿಮ್ಗೆ ಸಿಂಪಲಾಗಿ ತೋರ್ಸಕತ್ತೀನಿ ಮೊದಲು. ಓಕೆ, ಅಂದರೆ 2x ಇದ್ದಿದ್ದು 2 ಆಯಿತು, 1 ಇದ್ದಿದ್ದು 0 ಆಯಿತು. ಅರ್ಥ ಆಗ್ತದೆಯಾ? 2x ಇದ್ರೆ 2 ಆಯಿತು. ಯಾಕಪ್ಪ x ದಲ್ಲಿ 1 ಅದ, 1 - 1 ಏನಾಗ್ತದೆ 0 ಆಗ್ತದೆ. ಅಂದರೆ x⁻0 ಅಂತಂದ್ರೆ 1 ಅಂತ ಬರ್ತದೆ. 2 × 1 = 2 ಅಂತ ಆಯ್ತು. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 3 × 2 = 6 ಇನ್ ಬ್ರಾಕೆಟ್ 2x + 1 ದಿ ಹೋಲ್ ಸ್ಕ್ವಯರ್. ದಿಸ್ ಈಸ್ ನಥಿಂಗ್ ಬಟ್ ವಾಟ್ f' ಆಫ್ x. ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಡಿಫ್ರೆನ್ಷಿಯೇಷನ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. ಅರ್ಥ ಆಯ್ತಾ? ಓಕೆ, ಇದನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಈಗ ಇದೇ ರೀತಿಯಾಗಿ ಥಿಯರಮ್ ನಂಬರ್ 4 ಅಂತ ಕೊಟ್ಟಿದ್ದಾರೆ. ಅದೇನು ಥಿಯರಮ್ ಅಂತಲ್ಲ, ಜಸ್ಟ್ ನಾವು ತಿಳುವಳಿಕೆ ಜ್ಞಾನ ಸಲುವಾಗಿ ಚೈನ್ ರೂಲ್ ಅಂತ ಬರ್ತದೆ. ಏನಪ್ಪ ಇದು ಚೈನ್ ರೂಲ್ ಸೇಮ್ ಇಲ್ಲೇನಿತ್ತು, ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಕೇವಲ 2 ಫಂಕ್ಷನ್ಗಳು ಇರ್ತವೆ, ಒಂದು ಔಟರ್ ಫಂಕ್ಷನ್, ಒಂದು ಇನ್ನರ್ ಫಂಕ್ಷನ್. ಇದು ಕಾಂಪೋಸಿಟ್ ಫಂಕ್ಷನ್ ಆಯಿತು. ಆದರೆ ಚೈನ್ ರೂಲ್ ಒಳಗಡೆ ಮಿನಿಮಮ್ 3 ಫಂಕ್ಷನ್ ಇರ್ತವೆ. ಫಂಕ್ಷನ್ ಫಂಕ್ಷನ್ ಅಂದ್ರೆ ಔಟರ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಒಂದ್ಸಲ ಮಾಡು, ಇನ್ನರ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡು, ಆಮೇಲೆ ಇನ್ನರ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡು. 3 ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ರೀತಿಯಿಂದ f(x) = sin of x² ಅಂತ ಕೊಟ್ಟಿದ್ದಾರೆ. f(x) sin of x² ಅಂತ ಕೊಟ್ಟಿದ್ದಾರೆ. ಕರೆಕ್ಟ್? ಅಂದ್ರೆ ಇಲ್ಲಿ ಸೈನ್ ಫಂಕ್ಷನ್ ಒಂದಿದೆ, x² ಫಂಕ್ಷನ್ ಒಂದಿದೆ. 2 ಫಂಕ್ಷನ್ಗಳಿದ್ದಾವೆ. 2 ಫಂಕ್ಷನ್ ಇದ್ರೂ ಕೂಡ ನಾವೇನು ಮಾಡಬೇಕಪ್ಪ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಏನು ಅಪ್ಲೈ ಮಾಡಬೇಕು? ಚೈನ್ ರೂಲ್ ಅಪ್ಲೈ ಮಾಡಬೇಕು. ಏನದು ಚೈನ್ ರೂಲ್ ಅಂತಂದರೆ ಅವರು ಬುಕ್ ಒಳಗೆ ಮನಸ್ಸು ಬಂದಂಗೆ ಕೊಟ್ಟಾರ, ಅದು ನಾವು ಬೇಡ. ನಾನು ನಿಮ್ಗೆ ಸಿಂಪಲ್ಲಾಗಿ ಹೇಳ್ತೀನಿ, ಸಿಂಪಲ್ಲಾಗಿ ತಿಳ್ಕೊಡ್ರಿ. ಪುಸ್ತಕದ ಮೂಲಕ ಅದನ್ನು ತಿಳ್ಕೊತಂದ್ರೆ ಭಾಳ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಕುಂದಿರ್ತೀವಿ. ಹಾಗಾಗಿ ಪುಸ್ತಕದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಸೈನ್ ಅಂತಂದ್ರೆ ಒಂದು ಫಂಕ್ಷನ್ ತೊಗೊಳ್ರಿ, x² ಅಂದ್ರೆ ಒಂದು ಫಂಕ್ಷನ್ ತೊಗೊಳ್ರಿ ಅಂತ ಹೇಳಿ ಅವರು ಫಂಕ್ಷನ್ ತೊಗೊಂಡು ಬಿಡಿಸ್ಕೊಂತ ಹೋಗ್ಯಾರ. ಅದು ಲೆಂಗ್ದಿ ಆಗ್ತದೆ. ನಾವು ತೊಗೊಳೋದು ಬೇಡ, ಮೈಂಡ್ ಒಳಗೆ ಇಟ್ಕೊಳ್ಳೋದು ಸಾಕು. ಎಕ್ಸಾಮ್ ಒಳಗೆ ಮಾರ್ಕ್ಸ್ ಬರ್ತಾವೆ, 100% ಮಾರ್ಕ್ಸ್ ಬರ್ತಾವೆ. ಮತ್ತು ಬರಂಗಿಲ್ಲ ನೀವು ಅನ್ನಕ್ಕೆ ಹೋಗ್ಬೇಡ್ರಿ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ನಾನು ಬರಿತೀನಿ. ಅವಾಗ ಏನಾಗ್ತದೆ f' ಆಫ್ x = ಸೈನ್ ಡಿಫ್ರೆನ್ಷಿಯೇಷನ್ ಬರೋಣ ಅಂತ ಮೊದಲು. ಯಾಕಂದ್ರೆ ಔಟರ್ ವ್ಯಾಲ್ಯೂ ಅದ, ಔಟರ್ ಫಂಕ್ಷನ್ ಸೈನ್ ಅದ, ಇನ್ನರ್ ಫಂಕ್ಷನ್ x² ಅದ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಬರೋಣ ಮೊದಲು. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಏನಪ್ಪ ಕಾಸ್, ಹೌದಿಲ್ಲ? ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ ಕಾಸ್. ಸೈನ್ ಬದಲು ಏನು ಬರಲಿ ಈಗ ಕಾಸ್ ಅಂತ ಬರ್ತೀನಿ. ಬ್ರಾಕೆಟ್ ಒಳಗೆ ಏನದಲ್ಲ ಅದನ್ನು ಹೆಂಗದ ಹಂಗೆ ಬರ್ದ್ಬಿಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ, ಅಂದ್ರೆ d/dx ಆಫ್ x² ಅಂತ ನಾವು ಬರೋಣಂತ. f' ಆಫ್ x ಏನು ಬರೆದ್ವಿ? ಕಾಸ್ ಆಫ್ x² d/dx ಆಫ್ x² ಅಂತ ನಾವು ಬರೆದ್ವಿ. ಮೊದಲು ಸೈನ್ ಇದ್ದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಕಾಸ್ ಅಂತ ಬಂತು. ಅದು ಆದ ಬಳಿಕ ಇನ್ನರ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇಟ್ವಿ, ಆಮೇಲೆ ಇನ್ನರ್ ವ್ಯಾಲ್ಯೂನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ f' ಆಫ್ x ಕಾಸ್ ಆಫ್ x². ಡಿಫ್ರೆನ್ಷಿಯೇಷನ್ ಆಫ್ x² ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು 2 × x⁻2 - 1 ಅಂತಂದ್ರೆ ಏನಪ್ಪ 2 - 1 is 1, ಹೌದಿಲ್ಲ? 2 × x⁻2 - 1 ಅಂದರೆ 1 ಅಂತ ಬಂತು. ದೇರ್ಫೋರ್ f' ಆಫ್ x = 2x × cos x² ಅಂತ ಬರ್ತದೆ. ಬೇಕಾದ್ರೆ ಆನ್ಸರ್ ನಾವು ಚೆಕ್ ಮಾಡ್ಬೋದು. ಪೇಜ್ ನಂಬರ್ 165 ಒಳಗಡೆ ಇದೆ ನೋಡ್ರಿ. ಎಷ್ಟು ಲೆಂಗ್ದಿಯಾಗಿ ಅವ್ರು ಮಾಡಿದ್ದಾರೆ ನೋಡ್ರಿ. 2x × cos x². ಅಷ್ಟು ಲೆಂಗ್ದಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 3-4 ಸ್ಟೆಪ್ ಒಳಗೆ ಆನ್ಸರ್ ಬಂದು ಬಿಡ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 22. ಫೈಂಡ್ ದ ಡೆರಿವೇಟಿವ್ ಆಫ್ tan ಆಫ್ 2x + 3 ಅಂತ ಇದೆ. ಫೈಂಡ್ ದ ಡೆರಿವೇಟಿವ್ ಆಫ್ tan ಆಫ್ 2x +
3 ಅಂತ ಇದೆ. ಇದನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಹಾಗಾಗಿ ನಾನು ಎಫ್ ಆಫ್ ಎಕ್ಸ್ ಅಂತ ತೊಗೋತೀನಿ, ಇಲ್ಲಾಂತಂದ್ರೆ ವಾಯ್ ಅಂತ ತೊಗೊಂಡ್ರು ನಡೀತದ. ವಾಯ್ ಅಂತಂದ್ರೆ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀರಿ, ಎಫ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ನೀವು ಬರೀಬಹುದು. ಓಕೆ, ಲೆಟ್ y is equal to tan of 2x plus 3. Differentiate with respect to x ಅಂತ ಬರೆದಾಗ dy by dx is equal to, ಮೊದಲು tan ಅನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. tan ಡಿಫ್ರೆನ್ಷಿಯೇಷನ್ ಏನಪ್ಪ, ಸೆಕೆಂಡ್ ಸ್ಕ್ವಯರ್. ನೆನಪಿರಲಿ, ಟ್ಯಾನ್ ಹೆಂಗದಲ್ಲ ಅದು ಸೆಕೆಂಡ್ ಸ್ಕ್ವಯರ್ ಅಂತ ಆಯಿತು. ಬ್ರಾಕೆಟ್ ಒಳಗಡೆ ಏನೇ ಹಾಕಿರ್ಲಕ್ಕ ಅದನ್ನು ಹೆಂಗದ ಹಂಗೆ ಬರೀರಿ. ನೆಕ್ಸ್ಟ್ ಈ ಬ್ರಾಕೆಟ್ ಒಳಗಿಂದು ಡಿಫ್ರೆನ್ಷಿಯೇಟ್ ಮಾಡಿರಿ, ಡಿ ಬೈ ಡಿ ಎಕ್ಸ್ ಆಫ್ 2x ಪ್ಲಸ್ 3 ಅಂಥೇಳಿ ಅದು ಒಳಗಿದ್ದಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಒಳಗಡೆ ದಿಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವಯರ್ ಆಫ್ 2x ಪ್ಲಸ್ 3 ಇಂಟು ಡಿಫ್ರೆನ್ಷಿಯೇಷನ್ ಆಫ್ 2x. ಎಕ್ಸ್ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 1, 1 ಮೈನಸ್ 1 0, ಇದು 1 ಆಯಿತು. ಈ ಪಾರ್ಟ್ ಅಂದರೆ 1 ಆಯ್ತು ಅಂತಂದ್ರೆ ಏನಾಯಿತು, 2 ಇಂಟು 1 ಇಸ್ 2 ಅಂತ ನಾನು ಬರಿತೀನಿ. ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ 3 ಕಾನ್ಸ್ಟೆಂಟ್ ಟರ್ಮ್ 0 ಆಗ್ತದೆ, ಅಂದರೆ ಬರೀ ಬಿಡು ನಡೀತದೆ. ಓಕೆ, 2x ಇದ್ದಿದ್ದು 2 ಆಯಿತು, ಆಮೇಲೆ ಕಾನ್ಸ್ಟೆಂಟ್ ಇದ್ದಿದ್ದು 0 ಆಯಿತು, ಬಿಟ್ಬಿಡೋದು. ದಿಸ್ ಈಸ್ ಈಕ್ವಲ್ ಟು ಏನು ಬಂತಪ್ಪ, 2 ಸೆಕೆಂಡ್ ಸ್ಕ್ವಯರ್ ಆಫ್ 2x ಪ್ಲಸ್ 3 ಈಸ್ ನಥಿಂಗ್ ಬಟ್ ವಾಟ್, ಡಿ ವೈ ಬೈ ಡಿ ಎಕ್ಸ್ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ನಾವು ಬರಿಬಹುದು. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ 22. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 23. ಡಿಫ್ರೆನ್ಸಿಯೇಟ್ ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ. ಡಿಫ್ರೆನ್ಸಿಯೇಟ್ ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಅಂದರೆ ಇಲ್ಲಿ 3 ಫಂಕ್ಷನ್ಸ್ಗಳಿವೆ. ಆ 3 ಫಂಕ್ಷನ್ಸ್ಗಳನ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್, ಇನ್ನೊಂದು ಬ್ರಾಕೆಟ್ ಐತೆ, ಇದನ್ನು y ಅಂತ ತೋತೀನಿ. ಡಿಫ್ರೆನ್ಷಿಯೇಟ್ ಬೇಕಾದ್ರೆ ಇಕ್ವೇಷನ್ ನಂಬರ್ 1 ತೊಂದರೆ ನಡೀತದೆ. ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದೆನ್ y ಇಸ್ ಅಂತ ಬಿಟ್ಟು ವಾಟ್, ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀ, ಇಲ್ಲ y ಡ್ಯಾಶ್ ಆಫ್ ಎಕ್ಸ್, y ಡ್ಯಾಶ್ ಅಂತ ಬರೋ ಸಾಕು, y ಡ್ಯಾಶ್ ಆಫ್ ಎಕ್ಸ್ ಅಲ್ಲ, y ಡ್ಯಾಶ್ ಅಂತ ಬರೋ ಸಾಕು. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಸೈನ್ ಏನಾಗ್ತದೆ, ಕಾಸ್ ಆಗ್ತದೆ. ಮೊದಲು ಒಂದಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿದೆ, ಬ್ರಾಕೆಟ್ ಒಳಗಡೆ ಏನಿದೆ ಎಲ್ಲ ಬರೆದ್ಬಿಡು. ಏನದಪ್ಪ, ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಅದ ಇಂಟು ಇದನ್ನಿಷ್ಟು ಡಿಫ್ರೆನ್ಷಿಯೇಟ್ ಮಾಡ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಅಂದ್ರೆ ಏನ್ರಿ, ಮೈನಸ್ ಸೈನ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಅಂದ್ರೆ ಮೈನಸ್ ಸೈನ್. ಆಮೇಲೆ ಬ್ರಾಕೆಟ್ ಒಳಗೆ ಹೆಂಗದ ಹಂಗೆ ಬರೀರಿ. ಬರೆದು ಡಿಫ್ರೆನ್ಷಿಯೇಷನ್ ಆಫ್ ಬ್ರಾಕೆಟ್ ಒಳಗೆ ಏನದಲ್ಲ ಅದು ಬರ್ಕೊಳ್ರಿ. ಅರ್ಥ ಆಯ್ತಾ? 3 ಸಲ ಡಿಫ್ರೆನ್ಷಿಯೇಷನ್ ಮಾಡಿದ್ವಿ ನಾವು. ಫಸ್ಟ್ ಟೈಮ್ ಇಲ್ಲಿ ಐತೆ ಡಿಫ್ರೆನ್ಷಿಯೇಷನ್, ಸೆಕೆಂಡ್ ಟೈಮ್ ಇಲ್ಲಿ ಐತೆ ಡಿಫ್ರೆನ್ಷಿಯೇಷನ್, ಥರ್ಡ್ ಟೈಮ್ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಗ್ತದೆ. ಓಕೆ, ಅಂದರೆ ಈಗ ಇದು ಒಂದು ರೀತಿ ಆನಿಯನ್ ಪೀಲಿಂಗ್ ಅಂತ ನಾವು ಹೇಳ್ಬೋದು. ಒಂದು ಉಳ್ಳಾಗಡ್ಡಿ ಅದ, ಅದನ್ನು ಪದರ ತೆಗಿತಾ ಹೋಗ್ತೀವಲ್ಲ, ಹಂಗೆ ಪದರಗಳನ್ನ ತೆಗಿತಾ ಹೋಗ್ಬೋದು. ಇದು ಹೂವಿನ ದಳಗಳನ್ನ ಹೆಂಗೆ ತೆಗಿತೀವಲ್ಲ ಹಂಗೆ ತೆಗಿತಾ ಹೋಗ್ಬೋದು. ಓಕೆ, ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವಯರ್. ಇಲ್ಲಿ ಇಂಟು ಮೈನಸ್ ಅದ, ಅಂದ್ರೆ ಮೈನಸ್ ಹೊರ ಹಾಕ್ಬಿಡ್ಲ. ಆಮೇಲೆ ಬ್ರಾಕೆಟ್ ಕಂಪ್ಲೀಟ್. ಅದು ಆದ ನಂತರ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಏನಪ್ಪ, 2x. ಯಾಕೆ ಎಕ್ಸ್ ಸ್ಕ್ವಯರ್ ಅಂತಂದ್ರೆ 2 ಅದಿಲ್ಲ, 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಅಂದರೆ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಇಸ್ 1 ಅಂದರೆ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1 ಇಸ್ ನಥಿಂಗ್ ಬಟ್ ವಾಟ್, 2 ಇಂಟು ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್, ಅದು 2x ಇರ್ತೈತೀನಿ, ಮೈನಸ್ 2x ಇಂಟು ಇದನ್ನು ಬರಿಬೇಕಾದ್ರೆ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಇದನ್ನು ಬರೀರಿ. ಆಮೇಲೆ ಏನಂತ ಬರಿತೀಪ್ಪ, ಕಾಸ್ ಆಫ್ ಎಕ್ಸ್ ಸ್ಕ್ವಯರ್. ಇದು 3 ಅದಾವ ಇದ್ರೊಳಗೆ ಫಂಕ್ಷನ್ಗಳು. ಇದ್ರೊಳಗೆ 2 ಫಂಕ್ಷನ್ ಅದಾವ, ಇದ್ರೊಳಗೆ 1 ಫಂಕ್ಷನ್ ಅದ. ಅರ್ಥ ಆಯ್ತಾ? 1ನೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದು ಬಂತು, 2ನೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದು ಬಂತು, 3ನೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದು ಇದು ಬಂತು. ತಿಳಿತು? ಈ ಥರ ಫಂಕ್ಷನ್ ಇತ್ತು, ಆನ್ಸರ್ ಈ ಥರ ಬಂತು. ಅಜ ಗಜ ಮಜ ಅದ. ನೆಕ್ಸ್ಟ್ ಎಕ್ಸೈಸ್ ನಂಬರ್ 5.2 ಅಂತ ಇದೆ, ಅದನ್ನು ನೋಡ್ಕೊತ ಹೋಗೋಣ. ಎಕ್ಸೈಸ್ ನಂಬರ್ 5.2, ಡಿಫ್ರೆನ್ಸಿಯೇಟ್ ದ ಫಾಲೋಯಿಂಗ್ ಫಂಕ್ಷನ್ಸ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. We have to find out derivative.
ಆಫ್ ದಿಸ್ ಫಂಕ್ಷನ್, ಈ ಫಂಕ್ಷನ್ದು ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡೋಣಂತೆ. ಡಿಫ್ರೆನ್ಸಿಯೇಟಿಂಗ್ ಫಸ್ಟ್ ಏನು ತೊಗೊಳ್ಳೋಣ, ಇದನ್ನು y ಅಂತ ತೊಗೊಳ್ಳೋಣ. ಲೆಟ್ y ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಬರೋಣ. ಡಿಫ್ರೆನ್ಸಿಯೇಟ್ ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 1 ತೊಗೊಳ್ರಿ. ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಂದು ತೊಗೊಳ್ಳಿಲ್ಲ ಅಂದ್ರೂ ನಡೀತದೆ. ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೆದ್ರು ನಡೀತದೆ, ಏನು ತೊಂದರೆ ಇಲ್ಲ. ಆಫ್ಟರ್ ಡಿಫ್ರೆನ್ಸಿಯೇಟಿಂಗ್ y ಇದ್ದಿದ್ದು ಏನಾಗ್ತದಪ್ಪ, dy ಬೈ ಡಿ ಎಕ್ಸ್ ಅಂತ ಆಗ್ತದೆ. ಓಕೆ, ಸೈನನ್ನು ಮೊದಲು ಡಿಫ್ರೆನ್ಸಿಯೇಟ್ ಮಾಡೋಣಂತೆ, ಯಾಕಂದರೆ ಇದು ಕಾಂಪೋಸಿಟ್ ಫಂಕ್ಷನ್ ಇದೆ. ಹಾಗಾಗಿ ಸೈನ್ ಡಿಫ್ರೆನ್ಸಿಯೇಟ್ ಮಾಡಿದಾಗ ಕಾಸ್ ಅಂತ ಸಿಗ್ತದೆ. ನೆಕ್ಸ್ಟ್ ಈ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ನಾವು ಬರೀಬೇಕಾಗ್ತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತೇಳಿ. ಅದು ಆದ ನಂತರ ಈ ಇನ್ನರ್ ವ್ಯಾಲ್ಯೂನ ಡಿಫ್ರೆನ್ಸಿಯೇಟ್ ಮಾಡೋಣಂತೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ. ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x. ಎಕ್ಸ್ ಸ್ಕ್ವೇರ್ ಇದ್ರೆ 2x, ಹೌದಿಲ್ಲಪ್ಪ? ಓಕೆ, ಅಂದರೆ ಇದು 2 ಆ್ಯಸ್ ಇಟ್ ಈಸ್ ಇಡ್ತೀನಿ, ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಅಂದರೆ 1 ಅಂತ ಆಗ್ತದೆ. ಪ್ಲಸ್ 5 ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಏನಾಗ್ತದೆ, 0, ಯಾಕೆ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ. ದಿಸ್ ಈಸ್ ಈಕ್ವಲ್ ಟು 2x ಅನ್ನು ಫಸ್ಟಿಗೆ ಬರೋಣಂತೆ, 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿಲ್ ಬಿ ದ ಆನ್ಸರ್, ಡಿ ವೈ ಬೈ ಡಿ ಎಕ್ಸ್. ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್ ಅಂತ ನಾವು ಹೇಳ್ತೀವಿ. ಪುಸ್ತಕದಲ್ಲಿ ನೀವು ಏನು ಕೊಟ್ಟಿದ್ದಾರೆ, ಅವರು ವ್ಯಾಲ್ಯೂ ಕೊಟ್ಟಿದ್ದು ಅಥವಾ ಅವ್ರ ಆನ್ಸರ್ಗಳನ್ನು ನೀವು ಚೆಕ್ ಮಾಡಿದಾಗ ಇದೇ ಆನ್ಸರ್ ಸಿಗ್ತದೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಗಳು ನೋಡಿದ್ವಿ ನಾವು, ಅದರೊಳಗಡೆ ಬಹಳ ಲೆಂಗ್ದಿಯಾಗಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟು ಲೆಂಗ್ದಿ ಬರೆಯೋ ಅವಶ್ಯಕತೆ ಇಲ್ಲ. ಈಸಿಯೆಸ್ಟ್ ವೇ, ಸಿಂಪಲ್ ವೇ. ಓಕೆ, 1 or 2 ಮಾರ್ಕ್ ಕ್ವಶನ್. ಸೆಕೆಂಡ್ ಕ್ವಶನ್ ಈಕ್ವಲ್ ಟು ಕಾಸ್ ಆಫ್ ಸೈನ್ ಎಕ್ಸ್ ಅಂತ ಇದೆ. ಇದು ಕೂಡ ಕಾಂಪೋಸಿಟ್ ಫಂಕ್ಷನ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y ಇದೇನಾಗ್ತದೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಅಂತ ಸಿಗ್ತದೆ. ಬ್ರ್ಯಾಕೆಟ್ ಒಳಗೆ ಆ್ಯಸ್ ಇಟ್ ಈಸ್ ಬರೀರಿ ಸೈನ್ ಎಕ್ಸ್, ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂತ ಬರೋಣ. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ದಿಸ್ ಈಸ್ ಈಕ್ವಲ್ ಟು ಕಾಸನ್ನು ಮೊದಲು ಬರೀರಿ, ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ಆಫ್ sin x is the answer. dy by dx is equal to, ಇದನ್ನು ಬೇಕಾದ್ರೆ ಒಂದು ಬ್ರ್ಯಾಕೆಟ್ ಹಾಕೊಳ್ರಿ, ದೊಡ್ಡದೊಂದು ಬಾಕ್ಸ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್, y is equal to sin of ax plus b ಅಂತ ಇದೆ. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು x, ಅದನ್ನು ಬರೀತೀರಿ. ಆಮೇಲೆ y ಇದ್ದಿದ್ದು ಏನಾಗ್ತದೆ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಅಂತ ಸಿಗ್ತದೆ. ಆ್ಯಸ್ ಇಟ್ ಈಸ್ ಎ ಎಕ್ಸ್ ಪ್ಲಸ್ ಬಿ ಅಂತ ಬರೆಯೋಣಂತೆ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎ ಎಕ್ಸ್ ಅಂದರೆ ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ 1 ಅದಿಲ್ಲ, 1 ಮೈನಸ್ 1 ಅಂತ ಬರಿತೀವಿ. ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಬಿ ಅಂತಂದರೆ ಕಾನ್ಸ್ಟೆಂಟ್ ಫಂಕ್ಷನ್ 0 ಅಂತ ಬರ್ತದೆ. ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಎ ಇಂಟು ಎಕ್ಸ್ ಟು ದಿ ಪವರ್ ಆಫ್ 1 ಮೈನಸ್ 1 ಇಸ್ 0, ಎಕ್ಸ್ ಟು ದಿ ಪವರ್ ಆಫ್ 0 ಅಂತ ಬಂತು. ಎನಿಥಿಂಗ್ ಟು ದಿ ಪವರ್ ಆಫ್ 0 1 ಅಂತ ಬಂತು. ಅಂದರೆ ಇದೆಲ್ಲ ಸೇರಿ ಬಂತಪ್ಪ, ಇಲ್ಲಿ 1 ಬಂತು. 1 ಇಂಟು ಎ ಅಥವಾ ಎ ಇಂಟು 1 ಇಸ್ ಎನೇ ಬಂತು, ಕರೆಕ್ಟ್. ದಿಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಆಯಿತು. ಇದ್ರದ್ದು ಕೋಎಫಿಷಿಯೆಂಟ್ ಬಂತು. ಎಕ್ಸ್ ಕೋಎಫಿಷಿಯೆಂಟ್ ಏನಪ್ಪ, ಎ ಅದಲ್ಲ, ಅದು ಮೇಲ್ಗಡೆ ಬಂದುಬಿಡ್ತು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ದಿಸ್ ಇಸ್ ದಿ ಕ್ವಶನ್ ನಂಬರ್ 3. ಫೋರ್ತ್ ನೋಡೋಣ. ನಂಬರ್ 4, y ಇಸ್ ಈಕ್ವಲ್ ಟು ಸೆಕೆಂಡ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಅಂತ ಇದೆ. ಅಂದರೆ ಇಲ್ಲಿ 3 ಫಂಕ್ಷನ್ಗಳಿದ್ದಾವೆ. ಒಂದು ಸೆಕೆಂಡ್ ಫಂಕ್ಷನ್ ಇದೆ, ಒಂದು ಟ್ಯಾನ್ ಫಂಕ್ಷನ್ ಇದೆ, ಒಂದು ರೂಟ್ ಎಕ್ಸ್ ಫಂಕ್ಷನ್ ಇದೆ. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿತೀವಿ. y ಇದ್ದಿದ್ದು ಡಿ ವೈ ಬೈ ಡಿ ಎಕ್ಸ್ ಆಗ್ತದೆ. ಸೆಕೆಂಡ್ ಇದ್ದಿದ್ದು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಎಕ್ಸ್ ಏನಾಗ್ತದಪ್ಪ, ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಆಗ್ತದೆ, ಹೌದಾ. ಸೆಕೆಂಡ್ ಎಕ್ಸ್ ಅಂದರೆ ಎಂಟೈರ್ ಥಿಂಗ್, ಏನದಪ್ಪ ಎಂಟೈರ್ ಥಿಂಗ್, ಓಕೆ, ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಇಂಟು ಟ್ಯಾನ್ ಎಂಟೈರ್ ಥಿಂಗ್, ಟ್ಯಾನ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಎಂಟೈರ್ ಥಿಂಗ್, ಡಿ ಬೈ ಡಿ ಎಕ್ಸ್ ಆಫ್
ಟ್ಯಾನ್ ಆಫ್ ರೂಟ್ ಎಕ್ಸ್. ಅರ್ಥ ಆಗ್ತದೆಯಾ? ಸೆಕೆಂಟ್ ಇದ್ದಿದ್ದೇನಾಯಿತು, ಸೆಕೆಂಟ್ ಇಂಟು ಟ್ಯಾನ್ ಅಂತ ಆಯಿತು. ಸೆಕೆಂಟ್ ಎಕ್ಸ್ ಅಂತ ತೊಗೊಂಡಿದ್ದು ಕಂಪ್ಲೀಟಾಗಿ ಎಕ್ಸ್ ಅಂತಂದಾಗ ಸೆಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೆಕೆಂಡ್ ಫಾರ್ಮುಲಾನೇ ಸೆಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅರ್ಥ ಆಯ್ತಾ? ಓಕೆ, ಈ ಒಂದು ರೂಟ್ ಒಳಗಡೆ ಇರ್ತಕ್ಕಂಥದ್ದು ಅಥವಾ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದು ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಮಾಡಿದಂತೆ. ದಿಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಸೆಕೆಂಡ್ ಸ್ಕ್ವಯರ್. ಆಮೇಲೆ ಬ್ರಾಕೆಟ್ ಒಳಗೆ ಏನದ ರೂಟ್ ಎಕ್ಸ್ ಅದಲ್ಲ, ಆ್ಯಸ್ ಇಟ್ ಈಸ್ ಬರೀರಿ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವಯರ್ ರೂಟ್ ಎಕ್ಸ್. ಓಕೆ, ಹೋಲ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಬರಿತೀನಿ. ಯಾಕೆ ಇಲ್ಲಿ ಬ್ರಾಕೆಟ್ ಒಳಗಡೆ? ಏಕೆಂದರೆ ಬಿಕಾಸ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ದಿಸ್ ಇಸ್ ದಿ ಫಾರ್ಮುಲಾ. ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಅಂದರೆ ಮೇಲ್ಗಡೆ ಏನಿದೆಪ್ಪ ಇಲ್ಲಿ ರೂಟ್ ಎಕ್ಸ್ ಇದ್ದಿದ್ದು 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಬಂತು. ದಿಸ್ ಇಸ್ ದಿ fourth question. Y is equal to sin of ax plus b whole divided by cos of cx plus d ಅಂತ ಇದೆ. ಅಂದರೆ ಇದು u ಡಿವೈಡೆಡ್ ಬೈ ವಿ ಫಾರ್ಮುಲಾದಾಗ ಐತಿ. ಅದು ಫಾರ್ಮುಲಾ ಬರೀ ಅವಶ್ಯಕತೆ ಇಲ್ಲ, ಆದರೂ ಸುಮ್ಮನೆ ನಿಮ್ಗೆ ನೆನಪು ಮಾಡಿಸ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಯು ಡಿವೈಡೆಡ್ ಬೈ ವಿ, ಯು ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ ಟು ಫಸ್ಟ್ ಏನು ಮಾಡ್ತಿದ್ವಪ್ಪ, ವಿ ಆಸ್ ಇಟ್ ಈಸ್ ಇಟ್ಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ u as it is into dv by dx whole divided by v square ಅಂತ ನಾವು ಬರಿತಿದ್ವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x dy by dx is equal to ನಾವು v as it is ಇಡೋಣ. v ಅಂತಂದ್ರೆ cos of cx plus d as it is ಇಡಬೇಕು ಇಂಟು d by dx of sin of ax plus b ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಮೈನಸ್ ಸೈನ್ ಆಫ್ ax plus b as it is ಇಟ್ಟು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಆಫ್ cx plus d ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂತ ಹೇಳ್ತಾರೆ ಅವರು. ವಿ ಅಂತಂದರೆ ಕಾಸ್ ಆಫ್ cx plus d ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬಹುದು. ದಿಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಬರೋಣ ಅಂತ. ಸೈನ್ ಇದು ಅಷ್ಟೇ ಚೇಂಜ್ ಮಾಡಿದ್ವಿ, ಇದು ಆ್ಯಸ್ ಇಟ್ ಈಸ್ ಬರೆದ್ವಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಈ ಎಂಟೈರ್ ಥಿಂಗ್ ಏನಾಗ್ತದಪ್ಪ, ಎ ಅಂತ ಬರಿತೀನಿ. ಆಲ್ರೆಡಿ ಗೊತ್ತದ ನಮಗೆ ಎ ಎಕ್ಸ್ ಪ್ಲಸ್ ಬಿ ಅಂತಂದ, ಬಿ ಇದು 0 ಆಗ್ತದ, ಎ ಎಕ್ಸ್ ಏನಾಗ್ತದ ಎ ಆಗ್ತದ. ಡೈರೆಕ್ಟ್ ಬರ್ಬಿಡೋಣಂತೆ. ಮೈನಸ್ ಬ್ರಾಕೆಟ್ ಒಳಗಡೆ ಬರೀತೀನಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗ್ತದ, ಕಾಸ್ ಇದ್ದಿದ್ದು ಮೈನಸ್ ಸೈನ್ ಆಗಿಬಿಡ್ತದ. ಮೈನಸ್ ಸೈನ್ ಇಂಟು ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಆಮೇಲೆ ಸಿ ಎಕ್ಸ್ ಪ್ಲಸ್ ಡಿ, ಡಿ ಇದು 0 ಆಗ್ತದೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಸಿ ಎಕ್ಸ್ ಇದ್ದಿದ್ದು ಬರೀ ಸಿ ಆಗ್ತದೆ, ಏನಾಗ್ತದೆ ಬರೀ ಸಿ ಆಗ್ತದೆ. ಓಕೆ, ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಈ ಸೈಡಿಂದ ಬಂದಾಗ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ ಕಾಸ್ ಎ ಎಕ್ಸ್ ಪ್ಲಸ್ ಬಿ ಆಸ್ ಇಟ್ ಈಸ್. ಎ ಎಕ್ಸ್ ಪ್ಲಸ್ ಬಿ ಡಿ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಎ ಇಂಟು ಆಗ್ತದೆ, ಯಾಕಂದರೆ ಇದು ಡಿಫ್ರೆನ್ಷಿಯೇಟ್ ಮಾಡೋದು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ನೆಕ್ಸ್ಟ್ ಮೈನಸ್ sin ax plus b as it is, differentiation of cos is minus sin, ಅದಕ್ಕೆ ಬ್ರಾಕೆಟ್ ಹಾಕಿದ್ದೀನಿ, ಇಲ್ಲಿ ಇಂಟು ಹಾಕಿದ್ದೀನಿ ನೋಡ್ರಿ. ಮೈನಸ್ ಸೈನ್ cx plus d as it is. ನೆಕ್ಸ್ಟ್ cx plus d ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಂಟು ಸಿ ಅಂತ ಬರ್ತದೆ. ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ cx plus d ಅಂತ ನಾವು ಬರಿಬೋದು. ಕಾಸ್ ಸ್ಕ್ವೇರ್ cx plus d. ದಿಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ cx plus d ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ
ಇಲ್ಲಿ ಇಂಟು ಎ ಅದಲ್ಲ ಅದನ್ನು ಫಸ್ಟ್ ಬರ್ಬಿಡೋಣಂತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಆಗ್ತದೆ. ಇಲ್ಲಿ ಸಿ ಇದೆ, ಸಿ ಫಸ್ಟ್ ಬರೋಣಂತೆ. ಇಂಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಆಯಿತು. ಓಕೆ, ಹೋಲ್ ಡಿವೈಡೆಡ್ ಬೈ ಏನು ಕಾಸ್ ಸ್ಕ್ವಯರ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರ್ತದೆ. ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್. ಕ್ವಶನ್ ನಂಬರ್ 6, y is equal to cos x cube into sin square x to the power of 5 ಅಂತ ಇದೆ. ಇಲ್ಲಿ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡೋಣಂತೆ. ಪ್ರಾಡಕ್ಟ್ ರೂಲ್ ಆಲ್ರೆಡಿ ಗೊತ್ತದೆ ನಿಮಗೆ, u ಇಂಟು ವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಇಸ್ ಈಕ್ವಲ್ ಟು ಯು ಆ್ಯಸ್ ಇಟ್ ಈಸ್ ಅಥವಾ ವಿ ಆ್ಯಸ್ ಇಟ್ ಈಸ್ ಇಟ್ ನಡೀತದೆ. ಯು ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ವಿ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಯು ಅಷ್ಟೇ. ಇಷ್ಟು ನಾವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಫಾರ್ಮುಲಾ, ಇದನ್ನು ನೀವು ಎಕ್ಸಾಮ್ಗೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಆ್ಯಸ್ ಇಟ್ ಈಸ್ ಇಡ್ತೀನಿ, ಕಾಸ್ ಎಕ್ಸ್ ಕ್ಯೂಬ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ ಸೈನ್ ಸ್ಕ್ವಯರ್ x to the power of 5 into differentiation of cos x cube. ಫಾರ್ಮುಲಾದಾಗ ಆ್ಯಸ್ ಇಟ್ ಈಸ್ ಬರ್ತೀವಿ ನಾವು. ಇದನ್ನು ಯು ಅಂತ ತೊಗೊಂಡ್ವಿ, ಇದನ್ನು ವಿ ಅಂತ ತೊಗೊಂಡ್ವಿ, ಯು ಹೊರಗಿಟ್ವಿ, ವಿ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ವಿ ಹೊರಗಿಟ್ವಿ, ಯು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಸ್ಕ್ವೇರ್ ಅದ. ಸೈನ್ ಸ್ಕ್ವೇರ್ ಅಂತಂದ್ರೆ ಸೈನ್ ಅಂತಂದ್ರೆ ಎಕ್ಸ್ ಅಂತ ತಿಳ್ಕೊಂಬಿಡೋಣ ನಾವು. ಎಕ್ಸ್ ಸ್ಕ್ವೇರ್ ಅದ, ಇದೇನದ ಎಕ್ಸ್ ಸ್ಕ್ವೇರ್ ಅದ. ಎಕ್ಸ್ ಸ್ಕ್ವೇರ್ ಮೀನಿಂಗ್ ಏನಪ್ಪ, 2x ಆಗ್ತದೆ. ಎಕ್ಸ್ ಸ್ಕ್ವೇರನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಗ್ತದೆ. ಎಕ್ಸ್ ಕ್ಯೂಬ್ ಇದ್ರೆ 3x ಸ್ಕ್ವೇರ್ ಆಗ್ತದೆ. ಅಂದ್ರೆ ಒಂದು ಸ್ಕ್ವೇರ್ ಕಮ್ಮಿ ಆಗ್ತದೆ. ಆಮೇಲೆ ಸ್ಕ್ವೇರ್ ಟರ್ಮ್ ಇತ್ತಂದ್ರೆ ಅದು ಟರ್ಮ್ ಲೆಫ್ಟಿಗೆ ಬರ್ತದೆ, ಕ್ಯೂಬ್ ಟರ್ಮ್ ಇದ್ರೆ ಲೆಫ್ಟಿಗೆ ಬರ್ತದೆ. ಓಕೆ, ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಮೊದಲೇನು ಮಾಡೋಣ, 2x ಆಗ್ತದೆ. 2 ಇಂಟು ಎಕ್ಸ್ ಎಂಟೈರ್ ಥಿಂಗ್ ಏನಪ್ಪ, ಎಂಟೈರ್ ಥಿಂಗ್ ಸೈನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್, ಮತ್ತು ಇದು ಕಂಪ್ಲೀಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನದು, ಸೈನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ ಇಲ್ಲೇನಾಗ್ತದೆ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಏನು ಮೈನಸ್ ಸೈನ್, ಇದು ಕಂಪ್ಲೀಟ್ ಆ್ಯಸ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಅಂತ ಬರೋಣ, ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್. ಯಾಕೆ ಎಕ್ಸ್ ಕ್ಯೂಬ್ ಒಂದು ಉಳಿತಲ್ಲ ಅದಕ್ಕಾಗಿ. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್, ಇಲ್ಲಿ 2 ಅದಲ್ಲ, 2 ಹೊರಗೆ ತೆಗೋಣಂತ ಫಸ್ಟಿಗೆ. 2 ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಏನು ಕಾಸ್ ಆಗ್ತದೆ. ಕಾಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಆ್ಯಸ್ ಇಟ್ ಈಸ್ ಬಿಡ್ತೀನಿ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಬರೋಣಂತೆ. ಯಾಕೆ ಅದನ್ನು ಇನ್ನೊಂದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಡೈರೆಕ್ಟ್ ಬರೆದ್ರು ನಡೀತದೆ. ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 5 ಏನಾಗ್ತಪ್ಪ, 5 ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಡೈರೆಕ್ಟ್ ಬರೆದ್ರು ನಡೀತದೆ. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 3 ಇಂಟು ಎಕ್ಸ್ ಕ್ಯೂಬ್ ಏನಾಗ್ತದೆ 3x ಸ್ಕ್ವಯರ್ ಆಗ್ತದೆ. ಹೌದಿಲ್ರಿ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1, ಎನ್ ಅಂದರೆ 3 ಅದ, 3 ಇಂಟು ಎಕ್ಸ್ ಟು ದಿ ಪವರ್ ಆಫ್ 3 ಮೈನಸ್ 1 ಅಂದರೆ 2 ಅಂತ ಆಯಿತು. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಕಾಸ್ ಎಕ್ಸ್ ಟು ದಿ ಪವರ್ ಆಫ್ 5 ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 5 ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಇದು ಫಸ್ಟ್ ಇದನ್ನು ಬರ್ತಿದ್ವಲ್ಲ ಯಾವುದೋ 3x ಸ್ಕ್ವಯರ್ ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 5 ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 5 ಆ್ಯಂಡ್ ಸೈನ್ ಎಕ್ಸ್ ಟು ದಿ ಪವರ್ ಆಫ್ 3 ಅಂತ ನಾವು ಬರೆದ್ವಿ. ಇನ್ ದ ಫೈನಲ್ ಸ್ಟೆಪ್ ಏನಾಗ್ತದಪ್ಪ, 2 5s 10 ಎಕ್ಸ್ ಟು ದಿ ಪವರ್ ಆಫ್ 4 ಅದಲ್ಲ ಬರ್ಕೊತೀನಿ. ಆಮೇಲೆ ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಕಾಸ್ ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ 3x ಸ್ಕ್ವಯರ್ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಸೈನ್ ಎಕ್ಸ್ ಕ್ಯೂಬ್ ಅಂತ ನಾವು ಬರಿಬೋದು. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. 7th ಕ್ವಶನ್ ನೋಡೋಣ.
y is equal to 2 under root of cot of x square ಅಂತ ಇದೆ. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಲ್ರೆಡಿ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪ, ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ. ಹಾಗಾಗಿ ಇದು ಎಂಟೈರ್ ಇದು 2 ಅಂತ ಬಿಟ್ಬಿಡ್ರಿ, ಇದು ಹೊರಗಡೆ ಇಡ್ತೀನಿ ನಾನು, ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಂಗಿಲ್ಲ. ಇದನ್ನಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಅಂದರೆ ರೂಟ್ ಎಕ್ಸ್ ಅಂದ್ರೇನು, ಎಕ್ಸ್ ಅಂತಂದರೆ ಕಾಟ್ ಎಕ್ಸ್ ಸ್ಕ್ವೇರ್ ಅಂದಂಗೆ, ಇದೆಲ್ಲ ಸೇರಿ ರೂಟ್ ಎಕ್ಸ್ ಅಂತ ನಾನು ತಗೋತೀನಿ. ಅವಾಗ ಏನು ಬರ್ತೀನಿ, 1/2 ರೂಟ್ ಎಕ್ಸ್ ಅಂತ ಬರ್ತೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದೆನ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್. ಯಾಕೆ, ಮಲ್ಟಿಪ್ಲಿಕೇಶನ್ ಇದ್ದಾಗ ಈ ಥರ 2 ಇತ್ತಂತಂದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಂಗಿಲ್ಲ, ಸಪ್ರೇಟಾಗಿ ಹೊರಗಿಟ್ಟು ಇದನ್ನಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಇಂಟು 1 ಡಿವೈಡೆಡ್ ಬೈ 2 ರೂಟ್ ಕಾಟ್ ಎಕ್ಸ್ ಸ್ಕ್ವಯರ್, ಓಕೆ, ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವಯರ್, ಓಕೆ. ನೆಕ್ಸ್ಟ್ 2 ಕ್ಯಾನ್ಸಲ್, ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಕಾಟ್ ಅಂದ್ರೆ ಏನಪ್ಪ, ಕಾಟ್ ಅಂತಂದ್ರೆ ಕಾಸ್ ಡಿವೈಡ್ ಬೈ ಸೈನಾ, ಅಂದ್ರೆ ಕಾಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಸ್ಕ್ವಯರ್ ಅಂತ ಬರಿತೀನಿ, ಇದನ್ನು ಕನ್ವರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಅಂದ್ರೆ ಮೈನಸ್ ಕೋಸೆಕೆಂಟ್ ಸ್ಕ್ವಯರ್. ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಏನಪ್ಪ, ಮೈನಸ್ ಕೋಸೆಕೆಂಟ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಅಂತ ಬರಿತೀನಿ. ಅಂದರೆ ಕಾಟ್ ಡಿಫ್ರೆನ್ಷಿಯೇಟ್ ಮಾಡಿದೆ, ಆಮೇಲೆ ಎಕ್ಸ್ ಸ್ಕ್ವಯರ್ನು ಡಿಫ್ರೆನ್ಷಿಯೇಟ್ ಮಾಡೋಣ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್, ಅದನ್ನಷ್ಟೇ ಡಿಫ್ರೆನ್ಷಿಯೇಟ್ ಮಾಡೋಣ ಅಂತ. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು, ಇದು ರೂಟ್ ಈ ಥರ ಇದೆಯಲ್ಲ, ಇದನ್ನು ಹಿಂಗೂ ಬರಿಬೋದು, ಇದು ಸಪ್ರೇಟ್ ರೂಟು ಅಂತಂದರೆ ಈ ಥರ ಇದಕ್ಕೂ ರೂಟ್ ಹಾಕ್ಬೋದು, ಆಮೇಲೆ ಇದಕ್ಕೆ ಕೆಳಗಡೆಗೂ ಈ ಥರ ರೂಟ್ ಹಾಕ್ಬೋದು. ಡಿವಿಷನ್ ಮೇಲೆ ಹೋಗಿ ಏನಾಗ್ತದೆ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಅಂತಂದರೆ ರೂಟ್ ಸೈನ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಸ್ಕ್ವಯರ್ ಅಂತ ನಾವು ಬರಿಬೋದು. ಇದನ್ನು ಇಂಟು ಇಲ್ಲೇನಿದೆ, ಮೈನಸ್ ಇದೆಯಾ, ಮೈನಸ್ ಅಂತ ಬರಿತೀನಿ. ಕೋಸೆಕೆಂಟ್ ಸ್ಕ್ವೇರ್ ಅದು, ಇದು ಕೋಸೆಕೆಂಟ್ ಅಂದ್ರೆ ಏನ್ರಿ, 1 ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಅಂತ ಬರಿಲ್ಲ. ಕೋಸೆಕೆಂಟ್ ಅಂದ್ರೆ ಏನು, 1/sin ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂತ ಬರೆದ್ವಿ, ಓಕೆ. ಇದು ಬ್ರಾಕೆಟ್ ಒಳಗಡೆ -1 ಅಂತ ಇಡ್ತೀನಿ, -1. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಏನಾಗ್ತದೆ, 2x ಅಂತ ಆಗ್ತದೆ. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು -1 ಇಂಟು 2x ಅಂತಂದ್ರೆ -2x ಅಂತ ನಾವು ಬರಿಬೋದು. ಅಂಡರ್ ರೂಟ್ ಆಫ್ ಸೈನ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಸ್ಕ್ವಯರ್ ಇಂಟು, ಇದನ್ನು ಹೆಂಗೆ ಬರಿತೀನಿ ನೋಡ್ರಿ, ಅಂಡರ್ ರೂಟ್ ಆಫ್ ಸೈನ್ ಎಕ್ಸ್ ಸ್ಕ್ವಯರ್ ಇಂಟು ಅಂಡರ್ ರೂಟ್ ಆಫ್ ಸೈನ್ ಎಕ್ಸ್ ಸ್ಕ್ವಯರ್ ಇಂಟು ಸೈನ್ ಎಕ್ಸ್ ಸ್ಕ್ವಯರ್ ಅಂತ ಬರಿತೀನಿ. ಸ್ಪ್ಲಿಟ್ ಮಾಡಿಕೊಂಡೆ ನಾನು. ಹೆಂಗೆ ಸ್ಪ್ಲಿಟ್ ಮಾಡಿಕೊಂಡೆ ನೋಡ್ರಿ, ರೂಟ್ ಸೈನ್ ಇಂಟು ರೂಟ್ ಸೈನ್ ಸ್ಕ್ವೇರ್ ಆಗ್ತದೆ ನೋಡ್ರಿ. ರೂಟ್ ಸೈನ್ ಇಂಟು ರೂಟ್ ಸೈನ್ ಸ್ಕ್ವೇರ್ ಆಗ್ತದೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೈನ್ ಅಷ್ಟೇ ಉಳಿತದೆ. ಅಂದರೆ ಇವೆರಡು ಸೇರಿ ಸೈನ್ ಅಂದಂಗೆ, ಇದು ಎರಡು ಸೇರಿ ಸೈನ್, ಇಲ್ಲೊಂದು ಸೈನ್ ಇಂಟು ಸೈನ್ ಸ್ಕ್ವೇರ್ ಅಂದಂಗೆ. ಇದನ್ನು ಈ ಥರ ನಾವು ಸ್ಪ್ಲಿಟ್ ಮಾಡ್ಕೊಂಡ್ರಿ. ಯಾಕೆ, ಇಲ್ಲಿ ಮೇಲಿಂದು ಕ್ಯಾನ್ಸಲ್ ಮಾಡ್ಬೇಕು, ಅದಕ್ಕೆ. ಅರ್ಥ ಆಯ್ತಾ? ಈಗ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅಂಡರ್ ರೂಟ್ ಆಫ್ ಎಕ್ಸ್ ಅಂತಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಎಕ್ಸ್ ಅಂತ ಉಳಿತು. ಎಕ್ಸ್ ಅಂದ್ರೇನು, ಸೈನ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂತ ಬಂತು. ನೆಕ್ಸ್ಟ್ ದಿಸ್ ಕ್ಯಾನ್ಸಲ್, ಯಾವುದೋ ಒಂದು ಕ್ಯಾನ್ಸಲ್ ಮಾಡಿಬಿಡೋಣ ಅಂತೆ. ಮುಂದೆ ಏನಾಗುತ್ತೆ ನೋಡ್ರಿ, ದಿಸ್ ಈಸ್ ಈಕ್ವಲ್ ಟು, ವ್ಯಾಲ್ಯೂ ನೋಡ್ಕೊತ ಹೋಗ್ರಿ, ದಿಸ್ ಈಸ್ ಈಕ್ವಲ್ ಟು ಏನು ಬಂತಪ್ಪ, -2x, ಅದು ಆದ ನಂತರ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್, ಏನೇನು ಉಳಿತು ನೋಡ್ರಿ, ಇವೆರಡು ಮಲ್ಟಿಪ್ಲೈ ಮಾಡ್ಬೋದು. ಏನಾಗ್ತದೆ ಅದು, ಸೈನ್ ಎಕ್ಸ್ ಸ್ಕ್ವಯರ್ ಇಂಟು ಕಾಸ್ ಎಕ್ಸ್ ಸ್ಕ್ವಯರ್ ಅಂತ ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಅದೊಂದು ಇದು ಹೊರಗಡೆ ಇದೆ ಸಪ್ರೇಟಾಗಿ, ಸೈನ್ ಎಕ್ಸ್ ಸ್ಕ್ವಯರ್ ಅಂತ ನಾವು ಬರೋಣಂತೆ. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇಂಟು √2 ಡಿವೈಡೆಡ್ ಬೈ √2 ಅಂತ ಮಾಡ್ತೀನಿ. ಯಾಕ್ರಿ ಸರ್ ಅದನ್ನ ಯಾಕೆ ಮಾಡಬೇಕು ಅಂತಂದರೆ, PUC ಫಸ್ಟ್ ಇಯರ್ ಒಳಗಡೆ ಇನ್ನು ಸಿಂಪ್ಲಿಫೈ ಮಾಡಬೇಕು, ಇದು ಆನ್ಸರ್ ಸಿಂಪ್ಲಿಫೈ ಮಾಡಬೇಕು. ಅದಕ್ಕಾಗಿ PUC ಫಸ್ಟ್ ಇಯರ್ ಒಳಗಡೆ ನೀವೇನು ಮಾಡಿದಿರಿ ಅಂತಂದರೆ ಒಂದು ಫಾರ್ಮುಲಾ ಕಲ್ತಿದ್ರಿ. ಇದು ಇಂಟು ಯಾಕೆ ಮಾಡಬೇಕು,
ಸಿಂಪ್ಲಿಫೈ ಮಾಡ್ಬೇಕು. ಅದಕ್ಕೆ ಪಿ ಯು ಸಿ ಫಸ್ಟ್ ಇಯರ್ದಾಗ ಏನು ಫಾರ್ಮುಲಾ ಕಲ್ತಿದ್ರಿ ಅಂತಂದರೆ ಸೈನ್ ಆಫ್ 2x ಇಸ್ ಈಕ್ವಲ್ ಟು 2 sin x ಇಂಟು ಕಾಸ್ ಎಕ್ಸ್ ಅಂತ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡಿದ್ದೀರಿ. ಹೌದಾ? ಈ ಫಾರ್ಮುಲಾ ಅಪ್ಲೈ ಆಗಬೇಕು ಇಲ್ಲಿ. ಅಂದ್ರೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅದ, ಎಕ್ಸ್ ಸ್ಕ್ವೇರ್ ಇರ್ಲಕ್ಕೆ ಟೆನ್ಷನ್ ತೊಗೊಬೇಡ್ರಿ. ಸೈನ್ ಇಂಟು ಕಾಸ್, ಸೈನ್ ಇಂಟು ಕಾಸ್. ಆದರೆ ಇಲ್ಲಿ ಏನು ಮಿಸ್ಸಿಂಗ್ ಅದ? 2 ಒಂದು ಮಿಸ್ಸಿಂಗ್ ಅದ. 2 ಮಿಸ್ಸಿಂಗ್ ಅದ ಅಂತಂದ್ರೆ ಮಲ್ಟಿಪ್ಲೈ ಬೈ 2 ಮಾಡ್ಬೇಕ್ರಿ, ಆಮೇಲೆ ಡಿವೈಡ್ ಬೈ 2 ಮಾಡ್ಬೇಕಲ್ರಿ ಸರ್. ರೂಟ್ 2 ಯಾಕೆ ಮಲ್ಟಿಪ್ಲೈ ಮಾಡತ್ರಿ? ಯಾಕಂದ್ರೆ ಇದು ರೂಟ್ ಒಳಗಡೆ ಅದಲ್ರಿ. ಇದು ರೂಟ್ ಒಳಗಡೆ ಇದ್ದಿದ್ದಕ್ಕೆ ನಾನು ರೂಟ್ 2 ಡಿವೈಡ್ ಮಾಡ್ತೀನಿ, ರೂಟ್ 2 ಮಲ್ಟಿಪ್ಲೈ ಮಾಡ್ತೀನಿ. ಒಂದು ರೂಟ್ ಇರಲಿಲ್ಲ ಅಂತಂದ್ರೆ ಬರೀ 2 ಮಲ್ಟಿಪ್ಲೈ ಮಾಡ್ತಿದ್ದೆ, 2 ಡಿವೈಡ್ ಮಾಡ್ತಿದ್ದೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಮೈನಸ್ 2x ರೂಟ್ 2 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 2 sin x ಸ್ಕ್ವಯರ್ ಇಂಟು ಕಾಸ್ ಎಕ್ಸ್ ಸ್ಕ್ವಯರ್ ಇಂಟು ಸೈನ್ ಎಕ್ಸ್ ಸ್ಕ್ವಯರ್ ಅಂತ ನಾವು ಹೊರಗೆ ಬರೆದ್ವಿ. ದಿಸ್ ಇಸ್ ಈಕ್ವಲ್ ಟು ಮೈನಸ್ 2 ರೂಟ್ 2x ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 2 ಸೈನ್ ಕಾಸ್ ಅಂದ್ರೆ ಸೈನ್ 2x ಸ್ಕ್ವಯರ್ ಅಂತ ಆಯಿತು. ಆಮೇಲೆ ಇಂಟು ಸೈನ್ ಎಕ್ಸ್ ಸ್ಕ್ವಯರ್ ಅಂತ ಆಯಿತು. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ 7th ಕ್ವಶನ್. 8th ಕ್ವಶನ್ y is equal to cos root x ಅಂತ ಇದೆ. ಓಕೆ, cos ಆಫ್ ರೂಟ್ ಎಕ್ಸ್ ಅಂತ ಇದೆ. ಎರಡು ಫಂಕ್ಷನ್ಸ್ಗಳಿದ್ದಾವೆ, ಒಂದು ಕಾಸ್ ಫಂಕ್ಷನ್, ಒಂದು ರೂಟ್ ಎಕ್ಸ್ ಫಂಕ್ಷನ್ ಅಂತ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಅನ್ನು ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಅಂತ ಆಯಿತು. ಆಮೇಲೆ ರೂಟ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೋಣ, ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಅಂತ ಬರೋಣ. ನೆಕ್ಸ್ಟ್ ಸ್ಟೆಪ್ ಒಳಗಡೆ ರೂಟ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಂತೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಆಯಿತು. ಯಾಕಂದರೆ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಆಗ್ತದೆ. ದಿಸ್ ಇಸ್ ದಿ 8th ಕ್ವಶನ್. 9th ಕ್ವಶನ್ ಬಂದುಬಿಟ್ಟು ಪ್ರೂವ್ ದ್ಯಾಟ್ ಅಂತ ಇದೆ. ಪ್ರೂವ್ ದ್ಯಾಟ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಒನ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ is not differentiable ಅಂತಾರೆ. not differentiable at x is equal to 1 ಅಂತ ಹೇಳ್ತಾ ಇದ್ದಾರೆ. ನೀವೇನು ಮಾಡ್ಬೇಕು ಇದಕ್ಕಂತಂದರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು, ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಅಂತ ಬರ್ತಿದ್ವಿ ಗೊತ್ತಾ. ಎಚ್ ಟೆಂಡ್ಸ್ ಟು ಬರೇನಂತೇಳಿ ಲಿಮಿಟ್ ಆ್ಯಸ್ ಹೆಚ್ ಟೆಂಡ್ಸ್ ಟು 1 ಅಂತ ಬರ್ತೀವಿ. ಯಾಕೆ ಎಕ್ಸ್ ಇದಲ್ಲಿ 1 ಅಂತ ಇದೆ. ಮೊದಲೇನು ಮಾಡ್ತಿದ್ವಿ, ಫಾರ್ಮುಲಾ ಏನಿದೆ ಡಿಫ್ರೆನ್ಷಿಯೇಬಲ್ ಅಂತಂದರೆ ಫಾರ್ಮುಲಾ ನೋಡ್ರಿ ಏನೈತಿ, ಲಿಮಿಟ್ ಆ್ಯಸ್ ಹೆಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಹೆಚ್ ಅಂತ ಇದು ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಓಕೆ, ಲೆಟ್ ವಿ ನೋ ದ್ಯಾಟ್ ಅಂತ ಬರೆದು ಅದನ್ನು ಬರೆದು ಆಮೇಲೆ ಅದರೊಳಗಡೆ ವ್ಯಾಲ್ಯೂ ಹಾಕೊಂತ ಹೋಗ್ತೀವಿ. ಹೆಚ್ ಅಂತಂದ್ರೆ ನಾವೇನು ಬರಬೇಕಿಲ್ಲಿ 1 ಅಂತ ಬರೀ. ಆ್ಯಸ್ ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್, ಓಕೆ, ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಫಂಕ್ಷನ್ ಏನಿದೆ ನೋಡಿರಿ. ಫಂಕ್ಷನ್ ಏನಿದೆ ಎಕ್ಸ್ ಮೈನಸ್ 1 ಅಂತ ಇದೆಯಲ್ಲ, ಎಕ್ಸ್ ಮೈನಸ್ 1 ಅಂತಕ್ಕಂಥದ್ದು ಈ ಕಡೆ ಬರಿತೀನಿ ಮೈನಸ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ ಮೈನಸ್ 1 ಡಿಟರ್ಮಿನೆಂಟ್ ಆಫ್ ಎಕ್ಸ್ ಮೈನಸ್ 1. ಆಮೇಲೆ ಈ ಸೈಡ್ ಏನಾಗ್ತದೆ ಎಕ್ಸ್ ಪ್ಲಸ್ ಹೆಚ್ ಮೈನಸ್ 1 ಅಂತ ಆಗ್ತದೆ ಡಿವೈಡೆಡ್ ಬೈ ಹೆಚ್ ಅಂತಂದ್ರೆ ಆ್ಯಸ್ ಇಟ್ ಈಸ್ ಅಂತ ಬರಿತೀನಿ. ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ತಗೋಣಂತ. ಅವಾಗ ಏನಾಗುತ್ತೆ ನೋಡಿರಿ, ಎಕ್ಸ್ ಪ್ಲಸ್ ಹೆಚ್ ಮೈನಸ್ 1 ಮೈನಸ್ ಪ್ಲಸ್ ಆರ್ ಮೈನಸ್ ಬ್ರ್ಯಾಕೆಟ್ ಒಳಗೆ ಎಕ್ಸ್ ಮೈನಸ್ 1 ಅಂತ ನಾವು ಬರಿಬೋದು ಹೋಲ್ ಡಿವೈಡೆಡ್ ಬೈ ಹೆಚ್ ಅಂತ ಬರೋದು. ಪ್ಲಸ್ ಆರ್ ಮೈನಸ್ ಯಾಕೆ ಬರ್ತೀವಿ ನಾವು, ಯಾಕಂದ್ರೆ ಇದನ್ನು ತೆಗೆದಿವಿ ನಾವು. ಕರೆಕ್ಟ್. ಅವಾಗ ವ್ಯಾಲ್ಯೂ ಹಾಕ್ಕೊಂತ ಹೋದಾಗ ಕೊನೆಯದಾಗಿ ಫೈನಲ್ ಆಗಿ ಏನು ಬರ್ತದೆ ಅಂತಂದ್ರೆ 0 ಡಿವೈಡ್ ಬೈ 0 ಫಾರ್ಮುಲಾ ಬಂದುಬಿಡ್ತದೆ. ಇದು 0/0 ಫಾರ್ಮುಲಾಗೆ ಯಾವ ಥರ ಬರ್ತದೆ ನೋಡಿರಿ. ಯಾವಾಗ ಎಕ್ಸ್ ಪ್ಲಸ್ ಹೆಚ್ ಮೈನಸ್ 1 ಮೈನಸ್ ಎಕ್ಸ್ ಪ್ಲಸ್ 1 ಅಂತ ನಾವು ಬರೋದು ಅಂತಂದ್ರೆ ಇವೆರಡು ಕ್ಯಾನ್ಸಲ್ ಆಗ್ಬಿಟ್ಟು. ಕರೆಕ್ಟ್, ಇವೆರಡು ಕ್ಯಾನ್ಸಲ್ ಆದವು. ಕ್ಯಾನ್ಸಲ್ ಆಗ್ಬೇಕಾ ಹೆಚ್ ಡಿವೈಡೆಡ್ ಬೈ ಹೆಚ್ ಅಂತ ಬಂತು. ಅಂದ್ರೆ ಹೆಚ್ ಡಿವೈಡ್ ಬೈ ಹೆಚ್ ಅಂತ ಬಂದಾಗ ನಮಗೇನು ಸಿಗೋಂಗಿಲ್ಲ, ಫಂಕ್ಷನ್ ಕಂಟಿನ್ಯೂಸ್ ಅಂತ, ಸರಿ ಡಿಫ್ರೆನ್ಷಿಯೇಬಲ್ ಅಂತ ಸಿಗೋಂಗಿಲ್ಲ. ಇದ್ರದ್ದು ನೋಟ್ಸ್ ನಿಮ್ಗೆ ಕಳಿಸ್ತೀನಿ, ಚೆಕ್ ಮಾಡಿಕೊಡ್ರಿ. ಓಕೆ, ಇದೇ ರೀತಿಯಾಗಿ 10th ಕ್ವಶನ್ ಕೂಡ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ 9th ಮತ್ತು 10th ಲೆಕ್ಕಗಳನ್ನ ಮಾಡೋಣಂತೆ. ಓಕೆ.